ನಿಮ್ಗೆ ಏನೋ ಪ್ರಾಬ್ಲಮ್ ಆಗಲಿ ನಾವು ಸರ್ವಿಸ್ ಬಂದ್ಬಿಟ್ಟು ಕೊಡ್ತೀವಿ. ನಾವು ಏನು ಫ್ಯಾಕ್ಟ್ರಿ ಶೋರೂಮ್ ಅವ್ರಿಗೆ ಕೊಡ್ತಾ ಇದೀವಿ ಪ್ರೈಸ್ ಅದೇ ನಾವು ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತಾ ಇದ್ದೀವಿ. ಇದು ಶೋರೂಮ್ ಅವರು ಬರಲಿ ಇಲ್ಲ ರಿಟೇಲ್ ಅವ್ರು ಬರಲಿ ಇಲ್ಲ ಕಸ್ಟಮರ್ ಬರಲಿ ಎಲ್ಲರಿಗೂ ಒಂದೇ ಪ್ರೈಸ್. ಸರ್ ನಿಮ್ಮ ಚಾನೆಲ್ ಇಂದ ಬಂದ್ರೆ 1500 rupees ಪ್ರತಿಯೊಂದು ಹಂಗನ್ಬಿಟ್ಟು ಕ್ವಾಲಿಟಿ ಕಮ್ಮಿ ಮಾಡೋದು. ಯೂನಿಟ್ಗೆ ನಾನು ಒಂದು ಡಿಫ್ರೆಂಟ್ ಆಫರ್ ಕೊಡ್ತಾ ಇದ್ದೀನಿ. ಯೂಟ್ಯೂಬ್ ನಲ್ಲಿ ಒಂದು ಮಾತು ಹೇಳೋದು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಒಂದು ಮಾತು ಹೇಳೋದು ಆ ತರ ಇಲ್ಲ ಸರ್. ಬುಗಾಟಿ ಸೋಫಾ ಶೋರೂಮ್ ನಲ್ಲಿ ಇಟ್ಟಿದ್ರೆ ಮಾತ್ರ ಶೋರೂಮ್ ಅಂತಾರೆ, ಇಲ್ಲ ಅಂದ್ರೆ ಶೋರೂಮೇ ಅನ್ನಲ್ಲ. 40,000 ಎಲ್ಲ ಜಾಸ್ತಿ ಆಗ್ಬಿಟ್ಟು ಬರ್ತಾರೆ ಸರ್. ಈ ಕ್ವಾಲಿಟಿ ಅವ್ರಿಗೆ ಸಿಕ್ಕಲ್ಲ. ಅದ್ರಲ್ಲಿ ಏನ್ ಕಂಫರ್ಟೇಬಲ್, ಅದಕ್ಕಿಂತ ಕಂಫರ್ಟೇಬಲ್ ನಿಮ್ಗೆ ಕಾರ್ನರ್ ಎಲ್ಲ ಸಿಕ್ಬಿಡುತ್ತೆ. ಮಾರ್ಕೆಟ್ಗಳಲ್ಲಿ ಶೋರೂಮ್ಗಳಲ್ಲಿ ಕೇಳ್ಕೊಬನ್ನಿ, ಅಲ್ಲಿ ನಿಮ್ಗೆ ಏನಾದ್ರು ಕಮ್ಮಿ ಸಿಕ್ಕಿದ್ರೆ ತಗೊಂಡ್ಬಿಡಿ. ಸಿಕ್ಕಿಲ್ವಾ ಇಲ್ಲಿಗೆ ಬನ್ನಿ. ಆಮೇಲೆ 4 ಜನಕ್ಕೆ ಹೇಳಬೇಕು ಇದು ಹೆಂಗಿದೆ ನೋಡಿ ಅಂದ್ಬಿಟ್ಟು. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಫರ್ನಿಚರ್ ವಿಡಿಯೋಗೆ ಸ್ವಾಗತ. ಆದರೆ ಈ ವಿಡಿಯೋ ಮಾತ್ರ ನಿಮಗೆ ಸ್ಪೆಷಲು ಅಂತಲೇ ಹೇಳ್ಬೋದು. ನೀವು ಹಿಂದ್ಗಡೆ ನೋಡ್ತಿರ್ಬೋದು, ಒಳ್ಳೆ ಬೆಸ್ಟ್ ಸೋಫಾ ಅಂತಲೇ ಹೇಳ್ಬೋದು. ಮತ್ತು ಇವ್ರದ್ದು ಸ್ಟಿಚಿಂಗ್ ಆಗಿರಲಿ, ಫ್ಯಾಬ್ರಿಕ್ ಆಗಿರಲಿ, ಮತ್ತು ಇವ್ರು ಹಾಕೋದು ಡೆನ್ಸಿಟಿ ಆಗಿರಲಿ, ಮತ್ತು ಲೆಗ್ಸ್ಗಳಾಗಿರಲಿ ತುಂಬ ಪ್ರೀಮಿಯಮ್ ಆಗಿ ಯೂಸ್ ಮಾಡ್ತಾರೆ. ರೌಂಡ್ ಲೆಗ್ ಬರುತ್ತೆ ಬ್ಲ್ಯಾಕಲ್ಲಿ, ನಾನು ಅದು ನನ್ನ ಡಿಸ್ಪ್ಲೇ ಕಾಣಿಸ್ತಾ ಇದೆ ನೋಡಿ, ಈ ಥರದ್ದು ಒಂದು ಯೂಸ್ ಮಾಡ್ತಾರೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಸರಿ ಇದ್ದಾರೆ, ಮಾತಾಡ್ಸೋಣ ಅವ್ರ ಹತ್ರ. ಸರ್ ಬನ್ನಿ. ಸರ್ ನಮಸ್ಕಾರ. ಆರಾಮ ಸರ್? ನಮಸ್ಕಾರ. ನಮಸ್ತೆ ಸರ್, ಕೂತ್ಕೊಳ್ಳಿ. ಸರ್ ನಿಮ್ಮ ಶಾಪು ಬಂದಿದ್ದೀವಿ, ಏನೋ ಸ್ಪೆಷಲ್? ಸರ್ ಫಸ್ಟು ನಾನು ನಮ್ಮ ಸ್ಟೋರ್ ಹೆಸರು ಹೇಳ್ತೀನಿ, ಸ್ಟಾರ್ ಟ್ರೇಡರ್ಸ್ ಅಂದ್ಬಿಟ್ಟು. ಸ್ಟಾರ್ ಟ್ರೇಡರ್ಸ್ ಹೇಳ್ಬಿಡಿ ಸರ್, ಎಲ್ಲಿ ಬರುತ್ತೆ ಇದು? ಲೊಕೇಶನ್ ಬಂದ್ಬಿಟ್ಟು ಕಮ್ಮಂಡಳ್ಳಿ ಮೇನ್ ರೋಡ್, ರಾಮಸಾಮ್ ಪಾಳ್ಯ. ನಿಮಗೆ ಬೈಪಣ್ಣಲ್ಲಿ ರೈಲ್ವೆ ಸ್ಟೇಷನ್ಗಿಂತ ಜಸ್ಟ್ 2 ಕಿಲೋಮೀಟರ್ಸ್ ಇದು. ಓಕೆ, ಮತ್ತೆ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಬಂದು ವಿಸಿಟ್ ಮಾಡ್ಬೋದು. ನಾವು ಕೊಡೋದು ಕ್ವಾಲಿಟಿನ, ನಾವು ಕೊಡೋದು ವಾರಂಟಿನ, ನಾವು ಕೊಡೋದು ಇನ್ಸೈಡ್ ಆಫ್ ಮೆಟೀರಿಯಲ್ಸ್ ಅದೆಲ್ಲ ಬಂದ್ಬಿಟ್ಟು ಬೆಸ್ಟ್ ಇರುತ್ತೆ. ನೀವು ಹೈ ಎಂಡ್ ಶೋರೂಮ್ಸ್ನಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ನಮ್ಮ ಹತ್ರ ಬನ್ನಿ, ಓಕೆನಾ? ನಾವು ನಿಮಗೆ ಅದೇ ಥರ ಮೆಟೀರಿಯಲ್ಸ್ ನಾವು ಕೊಡ್ತೀರಲ್ಲ. ಇದು ಏನಕ್ಕೆ ಅಂದ್ರೆ ನಾವು ಬಂದ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರರ್. ಓಕೆನಾ? ನಾವು ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಫೀಲ್ಡ್ನಲ್ಲಿ 15 to 20 ಇಯರ್ಸ್ ಇಂದ ಇದ್ದೀವಿ. ಹೌದಾ? 15 to 20 ಇಯರ್ಸ್ ಇಂದ ನಾವು ಈ ಶಾಪ್ ಓಪನ್ ಮಾಡಿದ್ದು ನಾವು ಜಸ್ಟ್ ಡಿಸ್ಪ್ಲೇಗೆ ಇದು ಓಪನ್ ಮಾಡಿಸಿದ್ದು. ಓಕೆನಾ? ನಾವು ತುಂಬಾ ಜನ ಏನು ಮಾಡ್ತಾ ಇದ್ರು, ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ಫ್ಯಾಕ್ಟ್ರಿನಲ್ಲಿ ಧೂಲ್ನಲ್ಲಿ ಅದರಲ್ಲಿ ಎಲ್ಲ ನೋಡ್ತಾ ಇದ್ರು. ಸೊ ನಾವು ಬೇಡ, ಒಂದು ಡಿಸ್ಪ್ಲೇಗೆ ಒಂದು ಶಾಪ್ ತಗೊಂಡ್ ಬರೋಣ ಅಂದ್ಬಿಟ್ಟು ನಾವು ಇದು ಶಾಪ್ ತಗೊಂಡ್ ಬಂದಿದ್ದು, ಜಸ್ಟ್ ತೋರ್ಸಕ್ಕೆ. ನಿಮ್ಗೆ ವೀಕ್ಷಕರೇ ಇದನ್ನ ನಿಮ್ಗೆ ಸ್ವಲ್ಪ ಐಟಮ್ ಕಾಣಿಸ್ಬೋದು, ಬಟ್ ಫ್ಯಾಕ್ಟ್ರಿಗಳಲ್ಲಿ ಮಾತ್ರ ತುಂಬಿಸ್ಬಿಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ಎಸ್ ಅಲ್ವಾ? ಬಟ್ ಕಸ್ಟಮರ್ಗಳು ಫ್ಯಾಕ್ಟ್ರಿಗೆ ಬರೋದು ಬೇಡ, ಒಂದು ಶಾಪಿಗೆ ಬಂದು ಒಂದ್ಸಲಿ ಫೀಲ್ ಮಾಡ್ಬೋದು ಅಂತ ಲುಕ್ನ ಮಾಡಿರೋದು. ಲುಕ್ ಫೀಲ್ಸು ನೀವು ನೋಡ್ಬಿಟ್ಟು ನೀವು ಆರ್ಡರ್ ಕೊಡ್ಬೋದಲ್ವಾ? ಆ ಥರ ಏನಿಲ್ಲ, ನೀವು ನೋಡೋ ಥರ ಏನು ನಾವು ಹೆಂಗ್ ಇದು ಮಾಡಿದೀವಿ ಅಂತ ಆ ಥರ ಏನಿಲ್ಲ. ನೀವು ಬನ್ನಿ, ನೋಡ್ಬಿಟ್ಟು ಆಮೇಲೆ ತಗೊಳ್ಳಿ. ರಿಪ್ಲೇಸ್ಮೆಂಟ್ ಏನಾದರೂ ಇದೆಯಾ ಸರ್? ನೋಡಿ, ನಾವು ಬಂದ್ಬಿಟ್ಟು 5 years ಆಫ್ ವಾರಂಟಿ ಕೊಡ್ತಾ ಇದೀವಿ ಏನು ನಮ್ಮ ಎಲ್ಲ ಮೆಟೀರಿಯಲ್ಸ್ನಲ್ಲಿ. ಓಕೆನಾ? ಅದರಲ್ಲಿ ಒಂದು 2 ಮೆಟೀರಿಯಲ್ಸ್ ಇದೆ, ನಾವು ಬಂದ್ಬಿಟ್ಟು ಜಸ್ಟ್ 2 years ವಾರಂಟಿ ಕೊಡ್ತೀವಿ. ಇದು ನಾನು ಮಾತಾಡ್ತಾ ಇರೋದು ಸೋಫಾ ಬಗ್ಗೆ. ಓಕೆನಾ? ಡೈನಿಂಗ್ ಟೇಬಲ್, ಬೆಡ್ ಡಿಫ್ರೆಂಟ್ ವಾರಂಟೀಸ್ ಇದೆ. ಓಕೆನಾ? ಸೋಫಾನಲ್ಲಿ ನಿಮಗೆ 5 years ಆಫ್ ವಾರಂಟಿ ಕೊಡ್ತಾ ಇದೀವಿ. ವಿತಿನ್ 5 years ನಿಮ್ಗೆ ಏನೋ ಪ್ರಾಬ್ಲಮ್ ಆಗಲಿ ನಾವು ಸರ್ವಿಸ್ ಬಂದ್ಬಿಟ್ಟು ಕೊಡ್ತೀವಿ ಅಲ್ವಾ? ಹೌದು. ಮತ್ತೆ ಡೆಲಿವರಿ ಬಗ್ಗೆ ಒಂಚೂರು ಹೇಳ್ಬಿಡಿ ಸರ್. ಡೆಲಿವರಿ ಬಂದ್ಬಿಟ್ಟು ನೋಡಿ, ನಮ್ದು ಏನಾಗುತ್ತೆ ಅಂದ್ರೆ ನಾವು ಕೊಡೋದು ಬಂದ್ಬಿಟ್ಟು ಫ್ಯಾಕ್ಟ್ರಿ ಪ್ರೈಸ್ ಕಸ್ಟಮರ್ಗೆ ಕೊಡ್ತಾ ಇರೋದು. ಓಕೆನಾ? ನಾವು ಈ ತರ ಮಾಡ್ತಾ ಇಲ್ಲ, ಫ್ಯಾಕ್ಟ್ರಿಯಿಂದ ತಗೊಂಡು ಶೋರೂಮ್ಗೆ ಒಂದು ಪ್ರೈಸ್ ಕೊಡೋದು, ನಿಮ್ಗೆ ಒಂದು ಪ್ರೈಸ್ ಕೊಡೋದು ಆ ತರ ಇಲ್ಲ. ನಾವು ಏನ್ ಫ್ಯಾಕ್ಟ್ರಿ ಶೋರೂಮ್ ಅವ್ರಿಗೆ ಕೊಡ್ತಾ ಇದೀವಿ ಪ್ರೈಸ್ ಅದೇ ನಾವು ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತಾ ಇರೋದು. ಸೂಪರ್ ಸರ್, ಒಳ್ಳೆ ಪ್ರೈಸ್. ನಾವು ಏನು ನೀವು ಶೋರೂಮ್ ಅವರು ಬಂದ್ಬಿಟ್ಟು ನಮ್ಮ ಹತ್ರ ಏನು ಪ್ರೈಸ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದೇ ನಾವು ಡೈರೆಕ್ಟ್ ಆಗಿ ಕಸ್ಟಮರ್ ಕೊಡ್ತಾ ಇರೋದು. ಓಕೆ, ಹಾಗಾದ್ರೆ ಸರ್ ಇವಾಗ ಕಸ್ಟಮರ್ಗೆ ಕಾಲ್ ಮಾಡ್ತಾರೆ, ಟೈಮಿಂಗ್ಸ್ ಹೇಳ್ಬಿಡಿ ಸರ್, ಶಾಪ್ ಟೈಮಿಂಗ್ಸು. ಸರ್ ಶಾಪ್ ಟೈಮಿಂಗ್ ನೀವು ಕೇಳಿದ್ರೆ ನನಗೆ ಒಂದು 10:30 ಸ್ಟಾರ್ಟ್ ಆಗುತ್ತೆ, ಮತ್ತೆ 9:30 ಕ್ಲೋಸ್ ಆಗ್ಬಿಡುತ್ತೆ. 9 to 9:30 ಕ್ಲೋಸ್ ಆಗುತ್ತೆ. ಬಟ್ ವೀಕ್ಷಕರಿಗೆ ಒಂದು ಹೇಳ್ತೀನಿ, ಯಾರು ಸಪೋಸ್ ಕಾಲ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಟೈಮಿಂಗ್ಸ್ ಏನಿರುತ್ತೆ ಆ ಟೈಮಿಂಗ್ಸಲ್ಲೇ ನೀವು ಬನ್ನಿ, ಕಾಲ್ ಮಾಡ್ಕೊಂಡು ಬನ್ನಿ. ರಾತ್ರಿ ವಿಸಿಟಿಂಗ್ಗೆ ನೀವು ಬರ್ತೀರಾ, ಇಲ್ಲ ಎಂಕ್ವೈರಿ ಅಂದರೆ ನೀವು ಎನಿ ಟೈಮ್ ಬೇಕಾದ್ರೆ ಕಾಲ್ ಮಾಡ್ಕೋಬೋದು ಅಲ್ವಾ? ವಿಸಿಟಿಂಗ್ ಬರ್ತೀರಾ ಅಂತ ಹೇಳಿದಾಗ ಒಂದ್ಸಲಿ ಕಾಲ್ ಮಾಡ್ಕೊಂಡು ಬಂದ್ಬಿಡಿ ನೀವು ಅಲ್ವಾ? ಹೌದು. ನಮಗೆ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ತುಂಬಾ ದೂರದಿಂದ ಬರ್ತಾರೆ, ದಾವಣಗೆರೆಯಿಂದ ಮತ್ತೆ ಬೆಳ್ಳಾರಿಯಿಂದ ಆ ಸೈಡ್ ಇಂದೆಲ್ಲ ಬನ್ನಿ. ಪಾಪ ವೇಟ್ ಮಾಡ್ತಾ ಇರ್ತಾರೆ, ನಮ್ಗೆ ಗೊತ್ತಿರಲ್ಲ. ಓಕೆನಾ? ನಾವು ಬೆಳಗ್ಗೆ ಏನಂದ್ರೆ ಫೋನ್ ಅಷ್ಟೊಂದು ಬಿಸಿ ಇರುತ್ತೆ, ಮಿಸ್ ಮಾಡ್ಬಿಡ್ತೀವಿ ಸಮ್ಟೈಮ್ಸ್. ಸೊ ಆವಾಗ ವೇಟ್ ಮಾಡ್ತಾ ಇರ್ತಾರೆ ಆಚೆ. ಸೊ ಇನ್ಸ್ಟೆಡ್ ಆಫ್ ದಟ್ 10:30 ಓಪನ್ ಆಗುತ್ತೆ, 9:30 ವರೆಗೂ ಕ್ಲೋಸ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ದಿಸ್ ನೀವು ಬರ್ಬೋದು, ಬಂದ್ಬಿಟ್ಟು ವಿಸಿಟ್ ಮಾಡ್ಬಿಟ್ಟು ಎಲ್ಲ ನೀವು ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ತಾ ಇದ್ದೀನಿ ನಾನು. ನಿಮ್ಗೆ ಏನ್ ಲಕ್ಸುರಿ ಮತ್ತೆ ಪ್ರೀಮಿಯಂ ಸೋಫಾಸ್ ನಲ್ಲಿ ಕಾಣಿಸ್ತಾ ಇದೆ ಅದು 100% ಇಲ್ಲಿ ಕಾಣಿಸುತ್ತೆ ನಿಮ್ಗೆ ಅಲ್ವಾ? ಎನಿ ಟೈಮ್ ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಡೆಲಿವರಿ ಮಾಡ್ತೀವಿ. ಬಟ್ ಪ್ರಾಬ್ಲಮ್ ಕಸ್ಟಮರ್ಗೆ ಡೆಲಿವರಿ ಚಾರ್ಜಸ್ ಆಗುತ್ತೆ.
ಹೌದಾ? ಹೌದು. ಡೆಲಿವರಿ ಚಾರ್ಜಸ್ ನೀವು ಇನ್ಸೈಡ್ ಬ್ಯಾಂಗ್ಳೂರ್ ತಗೊಳ್ಳಿ ಇಲ್ಲ ಔಟ್ಸೈಡ್ ಬ್ಯಾಂಗ್ಳೂರ್ ತಗೊಳ್ಳಿ, ಬಟ್ ಡೆಲಿವರಿ ಚಾರ್ಜಸ್ ಸಪ್ರೇಟ್. ಸರಿ. ಮತ್ತೆ ಇನ್ನೊಂದು ಸರ್, ಇವಾಗ ನೀವು ಏನು ರೇಟ್ ಹೇಳ್ತೀರಾ ಅದೇ ರೇಟೇ ಸಿಗುತ್ತೆ ಅಲ್ವಾ? ಮತ್ತೆ ನಾವು ವಿಡಿಯೋದಲ್ಲಿ ಹೇಳೋದು ಇಲ್ಲ ಬಂದಾಗ ನೋಡಿ ಸರ್ ಈ ರೇಟ್. ತುಂಬಾ ಜನ ನಮ್ಗೆ ಬಂದ್ಬಿಟ್ಟು ಎಷ್ಟು ಖುಷಿ ಪಡೆದಿದ್ದಾರೆ ಅಂದ್ರೆ, ಸರ್ ನೀವು ಏನ್ ಹೇಳ್ತೀರಾ ಅದೇ ಇಲ್ಲಿನೂ ಬಂದ್ಬಿಟ್ಟು ನಮ್ಮ ಹತ್ರ ಸಿಗ್ತಾ ಇದೆ. ಅದು ಮಾತ್ರ ಪಕ್ಕ ಆಗಿರ್ಬೇಕು ನಮ್ಗೆ, ನಮ್ಮ ಕನ್ನಡಿಗರಿಗೆ. ನಾವು ಯೂಟ್ಯೂಬ್ ನಲ್ಲಿ ಒಂದು ಮಾತು ಹೇಳೋದು, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಒಂದು ಮಾತು ಹೇಳೋದು, ಆ ತರ ಇಲ್ಲ ಸರ್. ನೀವು ಯೂಟ್ಯೂಬ್ ನಲ್ಲಿ ನಾವು ಏನ್ ಹೇಳ್ತಾ ಇದೀವಿ, ಏನ್ ಡಿಸ್ಕೌಂಟ್ ಹೇಳ್ತಾ ಇದೀವಿ, ಏನ್ ಪ್ರೈಸ್ ಹೇಳ್ತಾ ಇದೀವಿ, ಏನ್ ಕ್ವಾಲಿಟಿ ಹೇಳ್ತಾ ಇದೀವಿ, ಅದು ಇಲ್ಲಿ ಬಂದ್ರೆ ಅವ್ರಿಗೆ ಮನೆಗೆ ರೀಚ್ ಆಗೋರ್ಗು ಅದೇ ಇರುತ್ತೆ. ಏನ್ ವುಡ್ ಯೂಸ್ ಮಾಡ್ತೀರಾ ಸರ್? ಸೋಫಾನಲ್ಲಿ ನೋಡಿ ನೀಮ್ ವುಡ್ ಯೂಸ್ ಮಾಡ್ತೀವಿ ನಾವು. ಓಕೆನಾ? ಇವಾಗ ಇರೋದು ನೀಮ್ ವುಡ್ ನಲ್ಲಿ ನಿಮ್ಗೆ ಆರಾಮಾಗಿ ಫ್ರೇಮ್ 10 years ವರೆಗೂ ಯೂಸ್ ಮಾಡ್ಕೋಬಹುದು. ಫ್ರೇಮ್ ಮಾತ್ರ. ಓಕೆನಾ? ಅದು ಬಿಟ್ಟು ನೀವು ಫಾರ್ಮ್, ಕ್ಲಾತ್, ಸ್ಟಿಚಿಂಗ್ ಅದಕ್ಕೆಲ್ಲ 5 years ವಾರಂಟಿ ಇರುತ್ತೆ ನಿಮ್ಗೆ. ವಾರಂಟಿ ಅನ್ನೋದು ಇದೆ. ವಾರಂಟಿ 100% ನಾವು ಕೊಡ್ತೀವಿ. ಓಕೆನಾ? ಅದ್ ಬೇಸಿಸ್ ಮೇಲೆ ನಿಮ್ಗೆ ಏನಾದ್ರು ಡ್ಯಾಮೇಜಸ್ ಏನಾದ್ರು ಆಗಿದ್ಯಾ, ಫಿಸಿಕಲ್ ಡ್ಯಾಮೇಜ್ ಆಗಿದ್ರೆ ನಾವು ನೋಡ್ತೀವಿ ಯಾವ ತರ ಆಗಿದೆ ಅಂದ್ಬಿಟ್ಟು. ನೀವೇನೋ ಸಮ್ಟೈಮ್ಸ್ ಫಿಸಿಕಲ್ ಡ್ಯಾಮೇಜಸ್ ಮಾಡಿರ್ತಾರೆ, ಸೊ ಆವಾಗ ನಾವು ನೋಡ್ಬಿಟ್ಟು ಏನ್ ನಮ್ಮ ಸೈಡ್ ಇಂದ ಏನ್ ಪಾಸಿಬಿಲಿಟಿ ಇದೆ ಅದು ನಾವು ಮಾಡ್ಕೊಡ್ತಾ ಇದ್ವಿ. ಬಟ್ ನಾವು 5 years ಏನ್ ವಾರಂಟಿ ಕೊಡ್ತಾ ಇದೀವಿ ಅಲ್ಲಿವರೆಗೂ ನಾವು ಸಪೋರ್ಟ್ ಮಾಡ್ತೀವಿ. ಹಾಗಾದ್ರೆ ತೋರ್ಸ್ಕೊಂಡ್ ಬಂದ್ಬಿಡೋಣ ಸರ್. ಹೌದು ಸರ್. ಫಸ್ಟ್ ಯಾವ ತೋರಿಸ್ತಾ ಇದ್ದೀರಾ ಸರ್? ಇದು ಪ್ರಿನ್ಸ್ ಅಂದ್ಬಿಟ್ಟು. ಇದರಲ್ಲಿ 5 pillows ಬರುತ್ತೆ ನಿಮ್ಗೆ. ಓಕೆನಾ? ಇದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ 5,000 ಇಂದ ಸ್ಟಾರ್ಟ್ ಆಗುತ್ತೆ. 5,000 ಇಂದ 3 seater ಸ್ಟಾರ್ಟ್ ಆಗುತ್ತೆ. 8,500ಗೆ ನಿಮಗೆ ಫುಲ್ ಸೆಟ್ ವಿತ್ ಪಿಲ್ಲೋ. ಫುಲ್ ಸೆಟ್ ಟು ಪಿಲ್ಲೋ. ಹೌದು ವೀಕ್ಷಕರು ನೋಡ್ತಿರ್ಬೋದು, ಫುಲ್ ಪೂರ್ತಿ ಸೆಟ್ಟು 3+1+1 ಸಿಗುತ್ತೆ ನಿಮಗೆ. 8,500 rupees ಆಗುತ್ತೆ. 8,500. ಡೆಲಿವರಿ ಸಪ್ರೇಟ್. ಡೆಲಿವರಿ ಚಾರ್ಜಸ್ ಸಪ್ರೇಟ್ ಇರುತ್ತೆ. ಮತ್ತೆ ವಿತ್ ನಿಮಗೆ ಇದರಲ್ಲಿ 20 ಕಲರ್ಸ್ ಅವೈಲೇಬಲ್ ಇದೆ. 20 ಕಲರ್ಸ್ ಅವೈಲೇಬಲ್ ಇದೆ. ಓಕೆ. ಹಿಂದ್ಗಡೆ ಇದೆ ಸರ್, ಅದು ಹಿಂದ್ಗಡೆ ಇರೋದು ನಾವು ನಾಗೇಶ್ವರ ಸೋಫಾ ಅಂತೀವಿ. ನಾಗೇಶ್ವರ ಸೋಫಾ. ಹೌದು. ಇದು ಬಂದ್ಬಿಟ್ಟು ನಿಮ್ಗೆ 9,500 ಇಂದ ಕೊಡ್ತಾ ಇದ್ದೀನಿ. 9,500ಗೆ ಇದರಲ್ಲಿನೂ ನಿಮ್ಗೆ 20 ಕಲರ್ಸ್ ಆಪ್ಷನ್ ಅವೈಲೇಬಲ್ ಇದೆ ನಿಮ್ಗೆ. ಆಪ್ಷನ್ಸ್. ಹೌದು. ಓಕೆ. ಏನು 1,000 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದು ನೀವು ಡಿಪೆಂಡ್, ಕ್ಲಾತ್ ಇನ್ನೂ ಹೈಯರ್ ಎಂಡ್ ಮಾಡಿದ್ರೆ ಒಂದು 2,000 ರೂಪಾಯಿ ಜಾಸ್ತಿ ಆಗುತ್ತೆ. 1,000 ರೂಪಾಯಿ. ಹೌದು. ಓಕೆ. ಬಟ್ ಇದು ಬಂದ್ಬಿಟ್ಟು ನಿಮ್ಗೆ ನಾನು ಕೊಡ್ತಾ ಇರೋದು ಸಿಲ್ವರ್ ವುಡ್ ನಲ್ಲಿ ಮಾತ್ರ 1 ವರ್ಷ ವಾರಂಟಿ. 1 ವರ್ಷ ವಾರಂಟಿ. ಹೌದು ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇರೋ ಬಾಕ್ಸ್ ಸೋಫಾ. ಇದು ಬಾಕ್ಸ್ ಸೋಫಾ. ತುಂಬಾ ಜನ ಇಷ್ಟಪಡೋದು ಬಾಕ್ಸ್ ಸೋಫಾ. ತುಂಬಾ ಜನ ಅಂದ್ರೆ ತುಂಬಾ ಜನ ಸರ್, ನೀವು ಹೇಳಕ್ಕಾಗಲ್ಲ. ನಾನು ರೆಸ್ಟೋರೆಂಟ್ಸ್ ಮತ್ತೆ ರೆಸಾರ್ಟ್ಸ್ ಮತ್ತೆ ಹೊಸ ಕನ್ಸ್ಟ್ರಕ್ಷನ್ ಆಗಿರೋದು ಮನೇಸು ಇದೆಲ್ಲ ಬಂದ್ಬಿಟ್ಟು ನಮ್ಮ ಹತ್ರ ಆರ್ಡರ್ ಬಂದಿದೆ ಅಂದ್ರೆ ಸರ್, ನಮ್ಮ ಹತ್ರ ಟೈಮ್ ಇರ್ಲಿಲ್ಲ, ಅಷ್ಟೊಂದು ಆರ್ಡರ್ ಬಂದ್ಬಿಟ್ಟಿತ್ತು. ಅಷ್ಟು ಸೇಲ್ ಆಗುತ್ತಲ್ಲ ಇಲ್ಲಿ. ಒಂದು ರೆಸಾರ್ಟ್ ನಲ್ಲಿ ಅವ್ರು ತಗೊಂಡಿರೋದು 20 to 25 ಆರ್ಡರ್ ಬಂದ್ಬಿಟ್ಟಿದೆ. ಓಕೆ ಓಕೆ. ಸೊ ಇದ್ರದ್ದು ಕಂಫರ್ಟ್ ಅಂದ್ಬಿಟ್ಟು ನೋಡಿದ್ರೆ ಸರ್, ನೀವು ಕೂತ್ಕೊಂಡು ನೋಡಿ ಸರ್, ಕೂತ್ಕೊಂಡು ನೋಡಿ ಇದು ಹೆಂಗಿರುತ್ತೆ. ಸೂಪರ್. ಒಂದು ರೆಸಾರ್ಟ್ಗೇನು ಇದ್ರೆ ಇಲ್ಲ ಮನೆಗೇನು ಇದ್ರೆ, ಆಫೀಸ್ ಇದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ದೂರದಿಂದ ಬಂದಿರ್ತಾರೆ, ಸ್ವಲ್ಪ ರೆಸ್ಟ್ ಮಾಡಕ್ಕೆ ಏನ್ಬಿಟ್ಟು ಕೂತ್ಕೊಂಡ್ರೆ ಎದ್ದೊಳಕ್ಕೆ ಇಷ್ಟ ಆಗಲ್ಲ. ಕಂಫರ್ಟಬಲ್ ಅಲ್ಲ, ಕಂಫರ್ಟಬಲ್ ಜಾಸ್ತಿ ಆಗುತ್ತೆ. ಇದು ಇದಕ್ಕೇನು ವುಡ್ ಯೂಸ್ ಮಾಡಿದ್ದೀರಾ ಸರ್? ಇದಕ್ಕೆ ನೀಮ್ ವುಡ್ ಯೂಸ್ ಮಾಡ್ತೀವಿ ನಾವು. ಓಕೆ. ಇವಾಗಿಂದ ನಾವು ಏನು ಹೇಳ್ತಾ ಇದ್ದೀನಿ ಅದೆಲ್ಲ ನೀಮ್ ವುಡ್. ಪಕ್ಕ ನೀಮ್ ವುಡ್ ಇರುತ್ತೆ ವಿತ್ ಎ ಗ್ರೇಡ್ ಕ್ವಾಲಿಟಿ ನೀಮ್ ವುಡ್ ನಾವು ಯೂಸ್ ಮಾಡೋದು. ನೀಮ್ ವುಡ್ ನಲ್ಲಿನೂ ನಿಮ್ಗೆ ಡಿಫ್ರೆನ್ಸಸ್ ಬರುತ್ತೆ. ಓಕೆನಾ? ನಾವು ಎ ಗ್ರೇಡ್ ಕ್ವಾಲಿಟಿ ನೀಮ್ ಯೂಸ್ ಮಾಡೋದು, ತಿರ್ಗಾ ಹೇಳ್ತಾ ಇದ್ದೀನಿ ಸರ್. ಮತ್ತೆ ನಾವು ಬಂದ್ಬಿಟ್ಟು 40 ಡೆನ್ಸಿಟಿ ಫಾರ್ಮ್ ಡ್ಯೂರೋಫ್ಲೆಕ್ಸ್ ಯೂಸ್ ಮಾಡೋದು. ಓಕೆನಾ? ಮತ್ತೆ ನಿಮ್ಗೆ ಸ್ಟಿಚಿಂಗ್ ಬಟ್ಟೆ ಮೇಲೆ ಎಲ್ಲ 5 years ವಾರಂಟಿ ಕೊಟ್ಬಿಡ್ತೀವಿ. ರಿಮೂವಬಲ್ ಪಿಲ್ಲೋನಾ ಇದು? ರಿಮೂವಬಲ್ ಪಿಲ್ಲೋ ಸರ್, ನೀವು ವಾಶ್ ಮಾಡಬಹುದು. ಇದು ನೀವು ಇದು ನೋಡಿ, ಸ್ಕ್ರಾಚ್ ಪ್ರೂಫ್, ಡಸ್ಟ್ ಪ್ರೂಫ್, ಇದೆಲ್ಲ ನೀವು ಏನಾಗಲ್ಲ ಸರ್. ಹಿಂಗ್ ಜಸ್ಟ್ ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಆಗುತ್ತಲ್ವಾ? ಬಟ್ಟೆನೂ ಅಷ್ಟು ಕ್ವಾಲಿಟಿ ಕೊಡ್ತೀವಿ. ಬಟ್ಟೆನಲ್ಲಿನೂ ಪ್ರಾಬ್ಲಮ್ಸ್ ಇರುತ್ತೆ ತುಂಬಾ ಬಟ್ಟೆಸ್ ನಲ್ಲಿ, ಬಟ್ ನಾವು ಕೊಡ್ತಾ ಇರೋದು ಬಟ್ಟೆ ಬಂದ್ಬಿಟ್ಟು ನಿಮ್ಗೆ 5 ವರ್ಷ ಏನಾಗಲ್ಲ. ಓಕೆ. ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಾಡೋಗ್ಬೇಕು ಸರ್, ಪ್ರೈಸ್ ಹೇಳ್ಬೇಕು ನೀವು ಇವಾಗ ಕಸ್ಟಮರ್. ಇದೇ ನೀವು ನೀಮ್ ವುಡ್ ನಲ್ಲಿ ಯಾರಾದ್ರೂ 40 ಡೆನ್ಸಿಟಿ ಈ ಕ್ವಾಲಿಟಿ ನಲ್ಲಿ ನಾನು ಪ್ರೈಸ್ ಕೊಡ್ತಾ ಇದ್ರೆ ನಾನು ಚಾಲೆಂಜ್ ಮಾಡ್ತೀನಿ ಸರ್, ಈ ಪ್ರೈಸ್ಗೆ ಯಾರೋ ಬರಲ್ಲ. ಹೇಳಿ ಸರ್ ಒಂದು ಪ್ರೈಸ್, ಬೆಸ್ಟ್ ಪ್ರೈಸ್ ನಮ್ಮ ವೀಕ್ಷಕರಿಗೆ, ನಮ್ಮ ಕರ್ನಾಟಕ ಏಜೆ ಕಡೆಯಿಂದ ಬಂದ್ರೆ. ನೋಡಿ ಸರ್, ನಾನು ನಿಮ್ ಸೈಡ್ ಇಂದ 17,000 ರೂಪೀಸ್ಗೆ ನಾನು ಕೊಡ್ತಾ ಇರೋದು. ಓಕೆನಾ? ಬೆಸ್ಟ್ ಪ್ರೈಸ್ ಇದು. ನಾನು ಆಕ್ಚುಲಿ ಇದು ಬಂದ್ಬಿಟ್ಟು 22,000 ರೂಪೀಸ್ ಇದು. ನಮ್ಗೆ ಫಿನಿಶಿಂಗ್ ಆಗೋವರೆಗೂ ತುಂಬಾ ಕಾಸ್ಟಿಂಗ್ ಆಗ್ಬಿಡುತ್ತೆ. ಬಟ್ ನಾವು ಏನಂದ್ರೆ, ನಾವು ಸಿನ್ಸ್ ಹೋಲ್ಸೇಲ್ ನಲ್ಲಿ ಮಾಡ್ತಾ ಇದೀವಿ, ನಾವು ಡೈರೆಕ್ಟ್ ಫ್ಯಾಕ್ಟ್ರಿ ಟು ಕಸ್ಟಮರ್ ಕೊಡ್ತಾ ಇದೀವಿ. ಅದಕ್ಕೆ ನಾನು 17ಗೆ ಕೊಡ್ತಾ ಇರೋದು. ಇನ್ನೂ 1,000 ಆಫ್ ಕೊಡ್ತೀನಿ. ಎಲ್ಲ ಮೆಟೀರಿಯಲ್ ನಲ್ಲಿ ನಿಮ್ಮಿಂದ ಚಾನಲ್ ಇಂದ ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಲ್ಲಿ ಬಂದ್ರೆ ಎಲ್ಲಾ ಪ್ರಾಡಕ್ಟ್ ಏನಾದ್ರು ಪ್ರಾಡಕ್ಟ್ ತಗೊಳ್ಳಿ 1,000 ರೂಪೀಸ್ ಫ್ಲಾಟ್ ಆಫ್. ಸರ್ 1,500 ಮಾಡ್ಕೊಳ್ಳಿ ಸರ್.
ಸರ್ ಮಾಡಿ ಸರ್, ನಮ್ಮ ಕನ್ನಡಿಗರಿಗೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಬೇಕು ಸರ್. ನೀವು ಕ್ವಾಲಿಟಿ ನೋಡಿ ಸರ್, ಕ್ವಾಲಿಟಿ ಹೆಂಗಿದೆ ಖಂಡಿತ ನಾನು ಕ್ವಾಲಿಟಿ ನೋಡಿದ್ದೀನಿ, ನಿಮ್ದು ಸ್ಟಿಚಿಂಗ್ ನೋಡಿದ್ದೀನಿ, ಮತ್ತು ನೀವು ಹಾಕೋ ಯೂಸ್ ಮಾಡುವಂಥ ಬಟ್ಟೆಗಳಾಗಲಿ ನನಗೆ ಫೀಲ್ ಆಯಿತು. ಖಂಡಿತ ನಾನೊಂದು ಆರ್ಡ್ರ್ ಕೊಡೋಣ ಅಂತಲೇ ಖಂಡಿತವಾಗಿದ್ದೀನಿ. 1 ವಾರ ನೀವು ಬೆಸ್ಟ್ ಮಾಡಿಕೊಟ್ಬಿಡಿ, 1,000 ರೂಪಾಯಿ ಬೇಡ ಅಂತ ನಾನು ನೋಡಿ ಸರ್. ಓಕೆನಾ? ಡನ್. ಓಕೆ ಸರ್, ನಿಮ್ಮ ಚಾನೆಲ್ ಇಂದ ಬಂದರೆ 1,500 ರೂಪೀಸ್ ಪ್ರತಿಯೊಂದು. ಇಲ್ಲಿ ನಿಮಗೆ ಏನು ರೇಟ್ ಹೇಳ್ತಾರೆ ಅದ್ರ ಮೇಲೆ ನಿಮಗೆ 1,500 ರೂಪೀಸು ಕಮ್ಮಿ ಬೀಳುತ್ತೆ. ಹಂಗಂದ್ಬಿಟ್ಟು ಕ್ವಾಲಿಟಿ ಕಮ್ಮಿ ಮಾಡೋದು, ಕ್ವಾಲಿಟಿ ಕಂಪ್ರಮೈಸ್ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ. ನಿಮಗೆ ಡೆಲಿವರಿ ಆಗುವಾಗ ಸಿನ್ಸ್ ಇವಾಗ ನೀವು ಏನ್ ಹೇಳ್ತೀರಾ, ಡೆಲಿವರಿ ನಾವೇ ತಗೊಂಡ್ ಹೋಗ್ತೀವಿ ಅನ್ಬಿಟ್ಟು ಹೇಳ್ತಾರೆ ತುಂಬಾ ಜನ. ತಗೊಂಡ್ ಹೋಗ್ಲಿ, ಬಟ್ ಇಲ್ಲಿ ಬಂದ್ಬಿಟ್ಟು ತಗೊಂಡ್ ಹೋಗಿದ್ರು ನಾನು ಇಲ್ಲಿ ಬಾಕ್ಸ್ ಓಪನ್ ಮಾಡಿ ತೋರಿಸ್ತೀನಿ ಏನ್ ವುಡ್ ಹಾಕಿದೀನಿ, ಏನ್ ಮೆಟೀರಿಯಲ್ ಹಾಕಿದೀನಿ ಒಳಗಡೆ ಅನ್ಬಿಟ್ಟು. ಆ ಕಸರ ನೀವು ಮನೆಗೆ ಡೆಲಿವರಿ ತಗೊಳ್ತಾ ಇದ್ರೆ ನಮ್ಮ ಹುಡುಗರು ಬಂದ್ಬಿಟ್ಟು ಅಲ್ಲಿ ನಿಮ್ಗೆ ಓಪನ್ ಮಾಡಿ ತೋರಿಸ್ಕೊಡ್ತಾರೆ. ಓಕೆ. ಮತ್ತೆ ಇನ್ನೊಂದು, ಇಲ್ಲಿ ಏನ್ ಪ್ರೈಸ್ ಹೇಳಿರ್ತೀರಾ ಅದೇ ಪ್ರೈಸ್ ಅಲ್ಲಿ ಸ್ಟಿಕ್ ಆನ್ ಆಗಿರ್ತೀವಿ. ಅದೇ ಪ್ರೈಸ್ ನಲ್ಲಿ ಬಾಕ್ಸ್ ಸೋಫಾ ಇದು ನೋಡ್ಕೊಳ್ಳಿ, ತಿರ್ಗಾ ತೋರಿಸ್ಬಿಡಿ. 17,000 ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,500 ಆಫ್ ಅಲ್ವಾ? ಹೌದು. ಡನ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಚಾರ್ಲಿ ಸೋಫಾಗೆ ಬಂದ್ಬಿಡೋಣ. ಚಾರ್ಲಿ ಸೋಫಾ ಸರ್, ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಗೂ ಗೊತ್ತಿದೆ ಸರ್. ಒಂದು ಮಾತಾಡ, ನಮ್ಮ ಮನೇಲೂ ಚಾರ್ಲಿ ಸೋಫಾ ಇದೆ. ಅದೇ ಹೇಳ್ತಾ ಇರೋದು ನಾನು. ಇದ್ರದ್ದು ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಚಾರ್ಲಿ ಸೋಫಾ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ. ಯಾಕಂದ್ರೆ ನಾವು ಬಂದ್ಬಿಟ್ಟು ಸೌತ್ ಅವರು ಏನಂದ್ರೆ ವುಡ್ ಅನ್ನು ನೋಡ್ಬೇಕಂದ್ರೆ ಚಾರ್ಲಿ ಸೋಫಾನ ಇಷ್ಟ ಪಡ್ತಾರೆ. ಇವಾಗ ಲೇಟೆಸ್ಟ್ ಮಾಡೆಲ್ ನಲ್ಲಿ ಬಂದಿರೋದು. ಕಲರ್ಸ್ ಆಪ್ಷನ್ ತುಂಬಾ ಆಪ್ಷನ್ಸ್ ಇದೆ ಸರ್. ಆಲ್ಮೋಸ್ಟ್ ನಿಮ್ಗೆ ಇದರಲ್ಲಿ 50-60 ಕಲರ್ಸ್ ಅವೈಲೇಬಲ್ ಇರುತ್ತೆ. ಮತ್ತೆ ಇದು ನಾವು ಚಾರ್ಲಿ ಸೋಫಾ ನೀವು ಎಲ್ಲಿ ನೋಡಿದ್ರು ಅವ್ರು ಕಸ್ಟಮೈಸ್ ಮಾಡಲ್ಲ, ಬಟ್ ನಾವು ಚಾರ್ಲಿ ಸೋಫಾನ ಕಸ್ಟಮೈಸ್ ಮಾಡ್ಕೊಡ್ತೀರಾ. ಹೌದು. ಓಕೆ ಓಕೆ. ಡೆನ್ಸಿಟಿ ಸರ್ ಇದು ನಿಮ್ಗೆ 40 ಡೆನ್ಸಿಟಿ ಫಾರ್ಮ್ಸ್ ಬರುತ್ತೆ. ಇದನ್ನು ನಿಮ್ಗೆ ಸಾಫ್ಟಿ ಕ್ಲಾತ್, ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್ ಬರುತ್ತೆ. ಓಕೆನಾ? ಮತ್ತೆ ಇದರಲ್ಲಿ ಬೆಲ್ಟ್ಸ್ ಹಾಕಿರ್ತೀವಿ ನಾವು. ಬೆಲ್ಟ್ ಹಾಕ್ತೀರಾ? ಅದು 3 ಇಂಚ್ ಬೆಲ್ಟ್ ಹಾಕ್ತಿವಿ ನಾವು. ಓಕೆನಾ? ಇದು ನಾವು ಬಂದ್ಬಿಟ್ಟು ಪೈನ್ ವುಡ್ ನಲ್ಲಿ ಯೂಸ್ ಮಾಡ್ತೀವಿ. ಇದು ವುಡ್ ಪೈನ್ ವುಡ್. ನಿಮ್ಗೆ ನೀಮ್ ವುಡ್ ನಲ್ಲಿ ಬೇಕಂದ್ರೆ ನೀಮ್ ವುಡ್ ನಲ್ಲಿ ಮಾಡ್ಕೊಡ್ತೀರಾ. ಓಕೆ. ಕಸ್ಟಮೈಸ್ ಯಾವುದೇ ಒಂದು ಸೋಫಾ ಯಾವ್ದ್ರದ್ದು ಇವಾಗ ಹಿಂದ್ಗಡೆಯಿಂದ ಹೈ ರೆಸ್ಟ್ ಮಾಡ್ಬೇಕಾ, ಹೈ ರೆಸ್ಟ್ ಮಾಡ್ಕೊಡ್ತೀವಿ. ತುಂಬಾ ಜನ ಏನ್ ಮಾಡ್ತಾರೆ, ಹೈಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಹಿಂಗ್ ಕೂತ್ಕೊಂಡ ತಕ್ಷಣ ಸ್ವಲ್ಪ ಏನು ಕಾಲು ಹೈಟ್ ಬಂದ್ಬಿಡುತ್ತೆ ಅವ್ರಿಗೆ. ಇಲ್ಲ, ಕೆಳಗಡೆಯಿಂದ ಹೈಟ್ ಮಾಡ್ಬೇಕಂದ್ರೆ ಮಾಡ್ಕೊಡ್ತೀವಿ. ಪ್ರೈಸ್ ಸರ್, ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಅದೇ ನಾನು ಹೇಳಿದ್ದೇನಲ್ವಾ ಸರ್, 17,000 ಇದನ್ನು 17,000 ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,500 ರೂಪೀಸ್ ಆಫ್ ಮಾಡ್ಕೊಡ್ತೀರಾ. ಅದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಚಾನಲ್ ಇಂದ ಬಂದ್ರೆ 1,500 ರೂಪೀಸ್ ಆಫ್. ಅದು ಕರುನಾಡ ಏಜ್ ಅನ್ಬಿಟ್ಟು ಹೇಳಿದ್ರೆ ಅದು ನಾವು ನೋಡಿ ಆವಾಗ ಬಿಲ್ಲಿಂಗ್ ಮಾಡ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರು, ಆದಷ್ಟು ಈ ವಿಡಿಯೋನ ಶೇರ್ ಮಾಡಕ್ಕೆ ನೋಡಿ. ಈ ಪ್ರೈಸಿಗೆ, ಈ ಬೆಲೆಯಲ್ಲಿ ನಿಮಗೆ ಮಾರ್ಕೆಟ್ ಪ್ರೈಸ್ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ನಿಮಗೆ ಯಾವುದೇ ಶೋರೂಮ್ ಪ್ರೈಸ್ ಹೇಳೋದಾಗಿರಲಿ, ಜಾಸ್ತಿ ಹೇಳಿ ಕಮ್ಮಿ ಮಾಡೋದಾಗಿಲ್ಲ, ಯಾವುದಿಲ್ಲ. ಮತ್ತೆ ಕ್ವಾಲಿಟಿ ಮಾತ್ರ ಎ ಗ್ರೇಡ್ ಕ್ವಾಲಿಟಿ ನಿಮ್ಗೆ ಸಿಗುತ್ತೆ. ನಾವು ವಿಡಿಯೋದಲ್ಲಿ ಏನು ಮಾತಾಡ್ತೀವಿ ಅದರಲ್ಲೇ ಸ್ಟಿಕ್ ಆನ್ ಆಗಿರ್ತೀವಿ. ಹೌದು. ಪ್ರೈಸು ಅಷ್ಟೇ. ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ 1,500 ರೂಪೀಸು ಹಾಫ್ ಕೊಡುತ್ತೆ. ನಾವು ಏನು ಆ ಥರ ಕೊಡ್ತಾ ಇಲ್ಲ. ನಾವು ನಿಮಗೆ ಪ್ರಾಡಕ್ಟ್ ಪ್ರೈಸ್, ಫ್ಯಾಕ್ಟ್ರಿ ಪ್ರಾಡಕ್ಟ್ ಪ್ರೈಸ್ ಕೊಡ್ತಾ ಇರೋದು. ಸಿನ್ಸ್ ಇದು ನಮ್ಮದು ಫ್ಯಾಕ್ಟ್ರಿ ಔಟ್ಲೆಟ್, ಫ್ಯಾಕ್ಟ್ರಿ ಪ್ರೈಸ್ ನಲ್ಲಿನೇ ಕೊಡ್ತಾ ಇರೋದು. ಇದು ಶೋರೂಮ್ ಅವರು ಬರಲಿ, ಇಲ್ಲ ರಿಟೇಲ್ ಅವ್ರು ಬರಲಿ, ಇಲ್ಲ ಕಸ್ಟಮರ್ ಬರಲಿ, ಎಲ್ಲರಿಗೂ ಒಂದೇ ಪ್ರೈಸ್ ಅಲ್ವಾ? ನಮ್ಮ ಚಾನಲ್ ಇಂದ ಬಂದ್ರೆ ಮಾತ್ರ ನಿಮಗೆ 1,500 ರೂಪೀಸ್. ಇದು ಇನ್ನೂ ಅಡಿಷನಲ್ ಆಫ್ ಮಾಡ್ಕೊಡ್ತೀರಾ, ಕೊಡ್ತಾ ಇದೀವಿ. ಓಕೆ ಸರ್, ಡನ್ ಸರ್. ಇದ್ಯಾವುದು ಸರ್ ಸೋಫಾ? ಸರ್ ಇದು ನಾವು ಬೊಟಿಕ್ ಸೋಫಾ ಅಂತೀವಿ. ಓಕೆ. ಕೂತ್ಕೊಂಡು ಫೀಲ್ ನೋಡಿ ಸರ್, ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ, ಕಂಫರ್ಟಬಲ್ ಇದೆ. ಆರಾಮ್ 3 ಜನ ಕೂತ್ಕೋಬಹುದು ಸರ್. ಇವಾಗ ಬರ್ತಾ ಇರೋದು ಮನೆಗಳು, ಅಪಾರ್ಟ್ಮೆಂಟ್ಸ್. ಹೌದು. ಸ್ಪೆಷಲಿ ಅಪಾರ್ಟ್ಮೆಂಟ್ಸ್ಗೆ ಒಂದು ಸೈಜ್ ಕೊಟ್ಬಿಟ್ಟಿರ್ತಾರೆ, ಇಷ್ಟೇ ಸೈಜ್ ಅನ್ಬಿಟ್ಟು. ಹೌದು ಹೌದು. ಓಕೆನಾ? ಅದರಲ್ಲಿ ನಾನು ಹೇಳ್ತಾ ಇರೋದು ಈ ಮಾಡೆಲ್ ನಮಗೆ ಅಪಾರ್ಟ್ಮೆಂಟ್ಸ್ ಇಂದ ಫಾಸ್ಟೆಸ್ಟ್ ಮೂವಿಂಗ್ ಅಂದ್ರೆ ಹೇಳ್ಬೋದು ನಾನು. ಹೌದಾ? ಹೌದು. ಯಾಕಂದ್ರೆ ಸ್ಪೇಸ್ ಕಡಿಮೆ ಇಳ್ಕೊಳಗುತ್ತೆ. ಸ್ಪೇಸ್ ಕಡಿಮೆಯಿಂದ ನೀವು ಪ್ರೈಸ್ ನೋಡಿದ್ರೂ ಶಾಕ್ ಆಗ್ಬಿಡ್ತೀರಾ. ಇದು ಅಂತ ಪ್ರೈಸಾ ಸರ್? ಬೇರೆ ಇದು 22,000 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ. 22,000 ಅಷ್ಟೇ? ಓಕೆ ಓಕೆ. 3+2,000 ಸಿಗ್ತಾ ಇದೆ. ಇದ್ಯಾವುದು ಸರ್ ವುಡ್ ಯೂಸ್ ಮಾಡಿ? ಸರ್ ಇದು ನಾವು ನೀಮ್ ವುಡ್ ಯೂಸ್ ಮಾಡ್ತೀವಿ. ನೀಮ್ ವುಡ್ ಇದು ಪಾಲಿಶಿಂಗ್ ನೋಡಿ, ಹಿಂಗೆ ಪಾಲಿಶಿಂಗ್ ಎಲ್ಲ ಚೆನ್ನಾಗಿದೆ. ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದೀರಾ? ಮ್ಯಾಟ್ ಫಿನಿಶಿಂಗ್ ಏನೋ ಕಪ್ ಆಗಿರ್ಲಿ, ಗ್ಲಾಸ್ ಆಗಿರ್ಲಿ, ಟೀ ಲೋಟ ಆರಾಮಾಗಿ ಇಟ್ಕೋಬಹುದು. ಆರಾಮಾಗಿ ಒಬ್ರು ಮನುಷ್ಯ ಬೇಕಾದ್ರೆ ಕೂತ್ಕೋಬಹುದು ಅನ್ಕೊಂತೀನಿ. ನೋಡಿ ಸರ್, ಹಿಂಗಿದೆ ನೋಡಿ ಅಲ್ವಾ? ಹಿಂಗೆ ಆರಾಮಾಗಿ ಹಿಂಗೆ ಕೂತ್ಕೊಂಡು ಏನೋ ಆಗಲ್ಲ. ನೀವು ಸರ್ ಅದು ಬಿಡಿ ಸರ್, ಇಲ್ಲಿ ನೋಡಿ ಮೇಲ್ಗಡೆ ನಿಲ್ಕೊಂಡು ನೋಡಿ ಸರ್, ನೀವು ಹೆಂಗಿರುತ್ತೆ ನೋಡಿ. ಏನಾಗಲ್ಲ. ಏನಾಗಲ್ಲ. ಓಕೆ. ಎಷ್ಟು ವರ್ಷ ವ್ಯಾರಂಟಿ ನೀವು ಕೊಡೋದು?
ಸರ್ 5 years ವಾರಂಟಿ ನಮ್ಮ ಪ್ರಾಡಕ್ಟ್ ನಮ್ಮ ಸೋಫಾಗಳಿಗೆ ಎಲ್ಲ ಸೋಫಾಗಳಿಗೆ 5 years ವಾರಂಟಿ ಕೊಡ್ತೀರಾ ಪಕ್ಕಾ. ಓಕೆ ಪ್ರೈಸ್ ಹೇಳ್ಬಿಡಿ ಸರ್ ಎಷ್ಟು 22,000 rupees ನಾನು ಹೇಳ್ತಾ ಇದ್ದೀನಿ. ಸರಿ ಅದೇ ನಿಮ್ 1,500 rupees ನೀವು ಸ್ಕ್ರೀನ್ ಮೇಲೆನೆ ಆಗ್ಬಿಡಿ. ಓಕೆ ನಿಮ್ದು ನಿಮ್ ಚಾನಲ್ ಇಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ಬಂದ್ರೆ ಆ ಸ್ಕ್ರೀನ್ ನಲ್ಲಿ ಹಾಕಿ ನನಗೆ ಇಷ್ಟು 1,500 rupees ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಡಿಸ್ಕೌಂಟ್ ಯಾರೇ ಬರಲಿ ಹೋಲ್ಸೇಲ್ ಬೇರೆ ರಿಟೇಲರ್ ಅವ್ರು ಬರಲಿ ಶಾಪ್ ಅವ್ರು ಬರಲಿ ಕಸ್ಟಮರ್ ಬರಲಿ ಯಾರೇ ಒಬ್ರು ಬಂದ್ರು ನಮ್ಮ ಚಾನಲ್ ಇಂದ ಬಂದ್ರೆ 1,500 ರೂಪಾಯಿ ಡಿಸ್ಕೌಂಟ್ ಫ್ಲಾಟ್ ಡಿಸ್ಕೌಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒಬ್ರು ಸರ್ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಸರ್ ಇದು ಸರ್ ಇದು ಮಲೇಷಿಯನ್ ಹ್ಯಾಂಡಲ್ ಅಂತಾರೆ. ಓಕೆ ಇದಕ್ಕೆ ನೋಡಿ ಮಲೇಷಿಯನ್ ಹ್ಯಾಂಡಲ್ ಇದು ಮಲೇಷಿಯನ್ ಹ್ಯಾಂಡಲ್. ಇದಕ್ಕೆಲ್ಲ ವುಡ್ ನೀವು ಹಾಕಿರೋದು ಸರ್ ಇದು ಬಂದ್ಬಿಟ್ಟು ಈ ವುಡ್ ಬಂದ್ಬಿಟ್ಟು ಟೀಕ್ ವುಡ್ ಅದು ಇದು ಟೀಕ್ ವುಡ್. ಅದು ನಾನು ಫಸ್ಟ್ ತೋರಿಸಿದ್ದು ನಿಮಗೆ ನೀಮ್ ವುಡ್ ಅದು ಹೌದು. ಇದಕ್ಕೆ ಟೀಕ್ ವುಡ್ ಯೂಸ್ ಮಾಡಿದೀವಿ. ಸೊ ಸಮ್ಟೈಮ್ಸ್ ಏನಾಗುತ್ತೆ ಕಸ್ಟಮರ್ ರಿಕ್ವೈರ್ಮೆಂಟ್ ಬೇರೆ ಬಂದ್ಬಿಡುತ್ತೆ. ನನಗೆ ಒಂದು ಟೀಕ್ ವುಡ್ ನಲ್ಲಿ ಬೇಕು ಒಂದು ನೀಮ್ ವುಡ್ ನಲ್ಲಿ ಬೇಕು ಅಂತ. ಅದೇ ತರ ನಾವು ಇದೇನ್ ಮಾಡಿದೀವಿ ಟೀಕ್ ವುಡ್ ನಲ್ಲಿ ಮಾಡ್ಬಿಟ್ಟಿದೀವಿ. ಓಕೆನಾ ಇದರಲ್ಲಿ ನೋಡಿ ಹೈ ರೆಸ್ಟ್ ಹೆಡ್ ರೆಸ್ಟ್ ಹೈ ಮಾಡಿದೀವಿ ನಾವು. ಓಕೆನಾ 2 ಟೈಪ್ ಕಲರ್ಸ್ ಮಾಡಿದೀವಿ. ಇದರಲ್ಲಿನೂ ಮಲ್ಟಿಪಲ್ ಕಲರ್ಸ್ ಅವೈಲೇಬಲ್ ಇರುತ್ತೆ. ಇದು ನಿಮ್ಗೆ ಥೈ ರೆಸ್ಟ್ ಬಂದಿದೆ. ಥೈ ರೆಸ್ಟ್ ಇದೊಂದು ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ನೋಡಿ ಇಲ್ಲಿ ನಿಮಗೆ ಥೈ ರೆಸ್ಟ್ ಇಲ್ಲಿ ನೋಡಿ ಒಂಚೂರು ಮೇಲ್ ಮಾಡಿದ್ದಾರೆ. ಒಳ್ಳೆ ಕಂಫರ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಒಂಥರ ಸಖತ್ತಾಗಿದೆ. ಥೈ ರೆಸ್ಟ್ ಬರುತ್ತೆ. ಮತ್ತೆ ನಿಮ್ಗೆ ಏನಂದ್ರೆ ಇದ್ರಲ್ಲಿನೂ ಇವಾಗ ಮಕ್ಳು ಮಲ್ಬಿಟ್ಟಿದ್ದಾರೆ ಏನಾದ್ರು ನೀವು ಆಗ್ಬಿಟ್ಟು ಆರಾಮಾಗಿ ಮಾಡ್ಬೋದು. ಕೆಳಗಡೆ ಬೀಳೋದು ಚಾನ್ಸ್ ಇರಲ್ಲ ಇದ್ರಲ್ಲಿ. ಓಕೆನಾ. ಮತ್ತೆ ಇದ್ರಲ್ಲಿ ಇನ್ನೊಂದು ಏನ್ ಸ್ಪೆಷಾಲಿಟಿ ಅಂದ್ರೆ ನಿಮ್ಗೆ ಬ್ಯಾಕ್ ಫೋಮಿಂಗ್ ಇರುತ್ತೆ ಫುಲ್. ಓಕೆನಾ. ಇದು ಒಂದು ಬಂದ್ಬಿಟ್ಟು ನಿಮ್ಗೆ ಒಂದು ಕೂತ್ಕೊಂಡ್ರೆ ಹಿಂಗ್ ಮಾಡಿದ್ರೆ ಆರಾಮಾಗಿರುತ್ತೆ. ನಿದ್ದೆಗೆ ಹೋಗ್ಬಿಡ್ತಾರೆ. ಓಕೆನಾ. ಇದಕ್ಕೂ ನಾವು 40 ಡೆನ್ಸಿಟಿ ಫಾರ್ಮ್ ಯೂಸ್ ಮಾಡಿದ್ವಿ. ಇದ್ರಕ್ಕೂ ನಾವು ನೀಮ್ ವುಡ್ ಯೂಸ್ ಮಾಡಿದೀವಿ. 5 years ಆಫ್ ವಾರಂಟಿ ಕೊಡ್ತೀವಿ. ಹೌದು. ಪ್ರೈಸ್ ಸರ್ ಹೇಳ್ಬಿಡಿ ಒಂದು ಬೆಸ್ಟ್ ಪ್ರೈಸ್. ಸರ್ ಇನ್ನೂ ಒಂದು ಮಾತು ನಾನು ಹೇಳ್ತೀನಿ ನೋಡಿ. ನನ್ನ ಹತ್ರ ಡಿಸ್ಪ್ಲೇ ಯೂನಿಟ್ಸ್. ಓಕೆ ಇವಾಗ ಇದು ನಂದು ಡಿಸ್ಪ್ಲೇ ಯೂನಿಟ್. ಓಕೆನಾ. ನನ್ನ ಹತ್ರ ಡಿಸ್ಪ್ಲೇ ಯೂನಿಟ್ಗೆ ನಾನು ಒಂದು ಡಿಫ್ರೆಂಟ್ ಆಫರ್ ಕೊಡ್ತಾ ಇದ್ದೀನಿ. ಸರಿ ಓಕೆನಾ. ಅದೇ ನೀವು ಆಕ್ಚುಲ್ ನೋಡಕ್ ಹೋದ್ರೆ ನಾನು ಆಕ್ಚುಲ್ ಪ್ರೈಸ್ ಬೇರೆ ಹಾಕ್ತೀನಿ. ಡಿಸ್ಪ್ಲೇ ಏನಂದ್ರೆ ನಾವು ಒಂದು 15 ಡೇಸ್ಗೆ ಒಂದು 20 ಡೇಸ್ಗೆ ಒಂದು ರಿಮೂವ್ ಮಾಡ್ತಾ ಇರ್ಬೇಕು ನಾವು. ಹೌದು. ಓಕೆನಾ. ಸೊ ಇವಾಗ ನಾವು ಡಿಸ್ಪ್ಲೇನ ಮೂವ್ ಮಾಡಕ್ಕೆ ಹೇಳಿದೀವಿ. ಸೊ ಡಿಸ್ಪ್ಲೇ ಕಾಸ್ಟ್ ಇದ್ರದ್ದು ನಿಮ್ಗೆ ನಿಮ್ಮ ಆಫರ್ ಬಿಟ್ಟು 21,000ಗೆ ಕೊಡ್ತೀನಿ ಸರ್. 21,000ಗೆ ಡಿಸ್ಪ್ಲೇ ಆಗಿಲ್ಲ ಅಂದಾಗ ಏನ್ ರೇಟ್ ಇರ್ತಾವಾಗ? ಡಿಸ್ಪ್ಲೇ ಇಲ್ಲ ಅಂದ್ರೆ ನಾನು ಕೊಡ್ತಾ ಇರೋದು 30,000 rupeesಗೆ. ನಿಮ್ಮಿಂದ ಆಫರ್ ಬಂದ್ರೆ 1,500 rupees ಆಫ್ ಕೊಡ್ತೀನಿ. ಹೌದು. ಬಟ್ ಇವಾಗ ಡಿಸ್ಪ್ಲೇ ಇರೋ ಕಾರಣಕ್ಕೆ ನೀವು ಈ ಡಿಸ್ಪ್ಲೇನ 21,000ಗೆ ಕೊಡ್ತಾ ಇರೋದು. 21,000 ಹೌದು ಕೊಡ್ತಾ ಇದ್ದೀರಾ. ಓಕೆ ಹಂಗಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 9,000 ಕಮ್ಮಿ ಆಗೋಯ್ತಲ್ವಾ? ಹೌದು ಸರ್. ಓಕೆ ಮತ್ತೆ ಇದು ಡೆಲಿವರಿ ಬಂದ್ಬಿಟ್ಟು ನಿಮ್ಗೆ ಕಾಸ್ಟ್ ಆಗುತ್ತೆ. ಡೆಲಿವರಿ ಚಾರ್ಜಸ್ ಸಪರೇಟ್ ಇರುತ್ತೆ ಅಲ್ವಾ? ಹೌದು. ಓಕೆ ಓಕೆ ಸರ್ ಡನ್. ಓಕೆ ನೆಕ್ಸ್ಟ್ ಸರ್ ಬುಕಾಟಿ ಸೋಫಾ ತುಂಬಾ ಫೇಮಸ್ ಇದು ಅಲ್ವಾ? ಎಲ್ಲ ಜಾಗ ಫೇಮಸ್ ಸರ್ ಇದು. ಓಕೆ ಬುಕಾಟಿ ಸೋಫಾ ಇಲ್ಲದೆ ಇದೇ ಶೋರೂಮೇ ಇಲ್ಲ ಅಂತ ಅನ್ಕೊಂತೀನಿ. ಬುಕಾಟಿನಲ್ಲಿ ನೀವು ಬುಕಾಟಿ ಸೋಫಾ ಶೋರೂಮ್ ನಲ್ಲಿ ಇಟ್ಟಿದ್ರೆ ಮಾತ್ರ ಶೋರೂಮ್ ಅಂತಾರೆ ಅಲ್ವಾ? ಇಲ್ಲ ಅಂದ್ರೆ ಶೋರೂಮೇ ಅನ್ನಲ್ಲ. ಬಟ್ ಬುಕಾಟಿ ನಿಮ್ದು ಮಾತ್ರ ಜೆನ್ಯೂನ್ ಆಗಿದೆ, ಸಕಲಾಗಿ ಕಾಣಿಸ್ತಾ ಇದೆ ಸರ್. ಬುಕಾಟಿ ನಾನು ನೋಡಿದ್ದೀನಿ, ತುಂಬಾ ನೋಡ್ಬಿಟ್ಟಿದ್ದೀನಿ. ರೇಟ್ಗಳು ಅಷ್ಟೇ. ಬಟ್ ನಿಮ್ದು ಏನು ನೋಡ್ತಾ ಇದ್ದೀನಲ್ಲ ಬುಕಾಟಿ ವರ್ಕ್ ಮಾತ್ರ ಸೂಪರ್ ಆಗಿದೆ ನೋಡಿ. ನೀವು ಬುಕಾಟೀಸ್ನಲ್ಲಿ ತುಂಬ ನೀವೇ ಹೇಳ್ತಾ ಇದ್ದೀರಾ ತುಂಬ ಬುಕಾಟೀಸ್ ನೋಡಿದ್ದೀನಿ. ಬಟ್ ಸರ್ ನಾನು ಹೇಳೋದು ನಮ್ಮ ಬುಕಾಟಿ ನೀಮ್ ವುಡ್ನಲ್ಲಿ ಈ ಪ್ರೈಸ್ಗೆ ಓಕೆನಾ, ಈ ಕ್ವಾಲಿಟಿ ತಿರ್ಗಾ ನಾನು ಹೇಳ್ತಾ ಇದ್ದೀನಿ ಯಾರೋ ಕೊಡೋಕ್ಕೆ ಕೊಡಲ್ಲ. ಪಾಸಿಬಲ್ ಕಮ್ಮಿ ರೇಟಿಗೆ ಸಿಗುತ್ತೆ, ಈ ಕ್ವಾಲಿಟಿ ಸಿಗಲ್ಲ ಸರ್. ನಾನು ಪ್ರೀಮಿಯಂ ಸೋಫಾ ಕ್ವಾಲಿಟಿನ ನಾವು ನಮ್ಮ ಒಂದು ಏನು ಹೇಳೋದು ಒಂದು ಯಾರೋ ಬೇಕನ್ಬಿಟ್ಟು ಹೇಳ್ತಾರೆ ಆ ಸೋಫಾನ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಆ ಥರ. ಓಕೆನಾ. ನೀವು ಇದೆಲ್ಲ ನಾನು ಹೋಗ್ಬಿಟ್ಟು ಒಂದು ಒಳ್ಳೆ ಶಾಪಿಂದಾನೇ ಶಾಪ್ ಮಾಡಬೇಕು, ಅಲ್ಲಿಂದಾನೇ ಶಾಪ್ ಮಾಡಿದ್ರೆ ಸರ್ ನಾವು ಫ್ಯಾಕ್ಟ್ರಿ ಅವರು ನಾವೇ ಅವ್ರಿಗೆ ಸಪ್ಲೈ ಮಾಡ್ತೀರಾ. ಓಕೆನಾ. ನೀವು ಹೋಗ್ಬಿಟ್ಟು ಅಲ್ಲಿ 10,000 12,000 ಸರ್ ಏನು ಹೇಳ್ತೀವಿ 40,000 ಎಲ್ಲ ಜಾಸ್ತಿ ಆಗ್ಬಿಟ್ಟು ಬರ್ತಾರೆ ಸರ್. ಈ ಕ್ವಾಲಿಟಿ ಅವ್ರಿಗೆ ಸಿಕ್ಕಲ್ಲ. ಇದೇ ಕ್ವಾಲಿಟಿ ಒಂದು ಶೋರೂಮಲ್ಲಿ ಇತ್ತು ಅಂತ ಹೇಳಿದ್ರೆ ಸರ್ ಮಿನಿಮಮ್ 65,000ರಿಂದ 70,000ವರೆಗೂ ಇದೆ ಸರ್. ಕರೆಕ್ಟ್, ನಾನು ನೋಡಿದ್ದೀನಿ. ಅವರು ಹೇಳ್ತಾರೆ ಮತ್ತೆ ಬಾರ್ಗಿಂಗ್ ಮಾಡಿಬಿಟ್ಟು ನಿಮಗೆ ಒಂದು 60,000 58,000ಕ್ಕಿಂತ ಕಡಿಮೆ ಕೊಡಲ್ಲ ಈ ಸೋಫಾ. ಹೌದು, 2,000 3,000 ಅಷ್ಟೇ ಕಮ್ಮಿ ಮಾಡೋದು. ಹೌದು. ಬಟ್ ಈ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ವೀಕ್ಷಕರೇ. ನೀವು ಬಂದು ಒಂದ್ಸಲಿ ಫೀಲ್ ಮಾಡ್ಬೋದು ಸೋಫಾ ಮಾತ್ರ. ನೀವು ಇದೇನು ನೋಡ್ತಾ ಇದ್ದೀರಾ ನೋಡಿ, ಇದನ್ನೇ ನಿಮಗೆ ಇಷ್ಟು ಏನು ಅಗ್ಲ ಕೊಟ್ಟಿದ್ದೀರಲ್ಲ ಸರ್. ಇದು ಅಗ್ಲ ಇದೆ, ಇನ್ನೊಬ್ಬರು ವ್ಯಕ್ತಿ ಕೂತ್ಕೋಬಹುದು ಆರಾಮಾಗಿ. ಒಂದು ಟೈಪ್ ಚೇರ್
ಚೇರ್ ತರ Mini chair. ಅಲ್ವಾ? ಹೌದು. ಲ್ಯಾಪ್ಟಾಪ್ ಅನ್ನ ಇಟ್ಕೊಂಡು ವರ್ಕ್ ಮಾಡ್ಕೋಬಹುದು, ಹೌದು. ಏನ್ ಬೇಕಾದ್ರೆ ಒಂದು ಹೌದು. ಇಟ್ಕೊಳ್ಳೋಕೆ ಒಂದು ವ್ಯವಸ್ಥೆ ಇದೆ. ಮತ್ತೆ ಇದು ಫಾರ್ಮ್ ನೀವು ಯೂಸ್ ಮಾಡಿರೋಂಥದ್ದು, ಇಷ್ಟು ದಪ್ಪ ಫಾರ್ಮ್ ಯೂಸ್ ಮಾಡಿದ್ದೀರಾ. ಏನ್ ಫಾರ್ಮ್ ಸರ್ ಯೂಸ್ ಮಾಡೋದು ಇದಕ್ಕೆ? ಸರ್ ನಾವು ಡ್ಯೂರೋಫ್ಲೆಕ್ಸ್ ಫಾರ್ಮ್ ಯೂಸ್ ಮಾಡೋದು, ಫಾರ್ಮ್. ಓಕೆ. 40 ಡೆನ್ಸಿಟಿದು ಯೂಸ್ ಮಾಡೋದು. ನಾವು ಹ್ಯಾಂಡಲ್ಸ್ಗೂ ಅದೇ ಫಾರ್ಮ್ಸ್ ಹಾಕೋದು. ಹೌದಾ? ನಿಮಗೆ ಹ್ಯಾಂಡಲ್ ನಲ್ಲಿ ಒಂದು ಕ್ವಾಲಿಟಿ ಫಾರ್ಮ್, ಸೀಟ್ ನಲ್ಲಿ ಒಂದು ಕ್ವಾಲಿಟಿ ಫಾರ್ಮ್, ಆ ತರ ಮಾಡಲ್ಲ ನಾವು. ನಾವು ಯಾವ್ದಕ್ಕೆ ಏನ್ ಯೂಸ್ ಮಾಡಬೇಕು ಅದೇ ಯೂಸ್ ಮಾಡಿದ್ದೀವಿ. ಓಕೆ. ಇವಾಗ ಎಷ್ಟು ಸೀಟರ್ ಬರ್ತಿದೆ ಸರ್? ಇದು ಬಂದ್ಬಿಟ್ಟು ನಿಮ್ಗೆ 6 ಸೀಟರ್ ಬರುತ್ತೆ. 6 ಸೀಟರ್. ಇದು ನಿಮ್ಮ ಕಾರ್ನರ್ ಸೇರಿಸಿ 6 ಸೀಟರ್. ಕಾರ್ನರ್ ಸೇರಿ ಕಾರ್ನರ್ ನೋಡಿ ಎಷ್ಟಿದೆ, ಹೆಂಗಿದೆ ನೋಡಿ, ಏನು ಸ್ಪೇಷಿಯಸ್ ಆಗಿದೆ ಸರ್. ಆರಾಮಾಗಿ ನೀವು ಕಾರ್ನರ್ ನಲ್ಲಿ ಹಿಂಗ್ ಮೋಡ್ ಮಾಡಿದ್ರೆ ಕೂತ್ಕೋಬಹುದು, ಇದರಲ್ಲಿ ಇಬ್ರು ಕೂತ್ಕೋಬಹುದು. ಕಾರ್ನರ್ ನಾನು ಅಷ್ಟಪ್ಪ ದೊಡ್ಡದು ಮಾಡಿದೀನಿ. ಹೌದು. ಇವಾಗ 7 ಸೀಟರ್, 2 ಪಪ್ಪಿ ಸಿಗ್ತಾ, 2 ಪಫಿ, ಒಂದು 8 9 ಒಂದು ಸೆಂಟರ್ ಟೇಬಲ್. ಹೌದು. ಪ್ರೈಸ್ ಇದು ಹೆಡ್ ರೆಸ್ಟ್ ವಿತ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಹೌದು, ಕರೆಕ್ಟ್. 4 ಲೇಯರ್ಸ್ ಆಫ್ ಹೆಡ್ ರೆಸ್ಟ್. 4. ಓಕೆ ಓಕೆ. ಓಕೆನಾ? 4 ಲೇಯರ್ಸ್ ಆಫ್ ಹೆಡ್ ರೆಸ್ಟ್ ಬರುತ್ತೆ ನಿಮ್ಗೆ ಇದರಲ್ಲಿ. ಓಕೆ. ಮತ್ತೆ ನೀವು ಕಾಲು ಇದು ಇವಾಗ ನೀವು ಕಡಿಮೆ ಸೈಜ್ ಇದೆ ಅನ್ಬಿಟ್ಟಿಲ್ಲ, ಹಿಂಗ ಆರಾಮಾಗಿ ಕೂತ್ಕೋಬೋದಲ್ಲ. ಮತ್ತೆ ಇನ್ನೊಂದು ತೋರಿಸ್ತೀನಿ, ನಾನು ಕೂತ್ಕೊಂಡ್ಬಿಟ್ಟು ನಿಮಗೆ. ಇದೇನು ದೊಡ್ಡದಾಗಿದೆ ಅಂದ್ರೆ, ನಾನೇ ಇಷ್ಟು ಹೈಟ್ ಇದ್ದೀನಿ, 5.9 ಇದ್ದೀನಿ. ಇಲ್ಲಿ ಆರಾಮ್ ನೋಡಿ, ಈ ಥರ ನೋಡಿ ಆರಾಮಾಗಿ ಹಿಂಗೆ ಕೂತ್ಕೋಬೋದು. ಒಬ್ಬ ವ್ಯಕ್ತಿ ಕ್ಲೀನಾಗೆ ಒಂದು ಸೋಫಾ ಮೇಲೆ ಕ್ಲೀನಾಗಿ, ಅದ್ರಲ್ಲಿ ಏನು ಕಂಫರ್ಟೇಬಲ್, ಅದಕ್ಕಿಂತ ಕಂಫರ್ಟೇಬಲ್ ನಿಮಗೆ ಕಾರ್ನರ್ ಎಲ್ಲ ಸಿಕ್ಬಿಡುತ್ತೆ ಅಲ್ವಾ? ಹಿಂಗೆ ಕೂತ್ಕೋಬೋದು ನೋಡಿ, ಸಖತ್ತಾಗಿದೆ ಸರ್. ಸರ್ ಪ್ರೈಸು ಬಂದ್ಬಿಡೋಣ, ಒಂದು ಒಳ್ಳೆ ಬೆಸ್ಟ್ ಪ್ರೈಸು ಹೇಳಿ ಸರ್. ಸರ್ ನೀವು, ನಾನು ಹೇಳ್ತಾ ಇದ್ದೀನಿ, ಈ ಕ್ವಾಲಿಟಿ ಇದೆ ಅಲ್ವಾ, ಈ ಕ್ವಾಲಿಟಿ ನಾನು ಹೇಳ್ತಾ ಇರೋದು ಪ್ರೈಸು ಓಕೆ ಕೊಡೋಕ್ಕೆ ಸಾಧ್ಯ ಇಲ್ಲ. 35,000 ರುಪೀಸ್ ನಾನು ಹೇಳ್ತಾ ಇದ್ದೀನಿ. 35,000. ಹೌದು. ಒಳ್ಳೆ ಮೆಟೀರಿಯಲು, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಒಂದ್ಸಲಿ ಬಂದು ಫೀಲ್ ಮಾಡಿ, ಸಾಕಾಗಿದೆ. ಓಕೆ ಸರ್, 35,000. ಮತ್ತೆ ನಿಮ್ದು ಒಂದು 1,500 ರುಪೀಸ್ ಆಫ್ ಆಗುತ್ತೆ. ಹೌದು. ಓಕೆ, ಸೂಪರ್. ನೋಡಿ 7 ಸೀಟರ್ ಸಿಗ್ತಾ ಇದೆ. ಇದಂದು ನಂಗೆ ತುಂಬ ಇಷ್ಟ ಆಯಿತು. ಕಾರ್ನರು, 2 ಪಪ್ಪಿ ಸಿಗ್ತಾ ಇದೆ, ಒಂದು ಸೆಂಟ್ರ್ ಟೇಬಲ್ ಸಿಗ್ತಾ ಇದೆ. ಸರ್ ಸೆಂಟ್ರ್ ಟೇಬಲ್ಗೆ ನನಗೆ ಗ್ಲಾಸ್ ಒಂದು ಬೇಕು ಅಂದರೆ ಮಾಡಿಸ್ಕೊಡ್ತೀರಲ್ವ? ಮಾಡ್ಕೊಡೋಣ, ಮಾಡ್ಕೊಟ್ಬಿಡ್ತೀವಿ. ಹೌದು, ಬಟ್ ಅದು ಗ್ಲಾಸ್ಗೆ ಆಪ್ಷನಲ್ಲು. ನಾವು ಅದು ನಿಮಗೆ ಚಾರ್ಜಸ್ ಹಾಕಿಲ್ಲ ಇದರಲ್ಲಿ, ಅದು ಗ್ಲಾಸ್ದು ಎಕ್ಸ್ಟ್ರಾ ಆಗ್ಬಿಡುತ್ತೆ. ಓಕೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದಿಷ್ಟೇ ನಿಮಗೆ 35,000. ನಮ್ಮ ಚಾನಲ್ ಕಡೆಯಿಂದ ಬಂದರೆ 1,500 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತಿದ್ದಾರೆ. ಖಂಡಿತ ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಓಕೆ ಸರ್, ನೆಕ್ಸ್ಟ್ ಹೋಗ್ಬಿಡೋಣ. ನೆಕ್ಸ್ಟ್ಗೆ ಡನ್ ಸರ್. ನೆಕ್ಸ್ಟು ಮಹಾರಾಜ ಸೋಫಾ. ಇದು ತುಂಬ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅಲ್ಲ, ಟ್ರೆಂಡಿಂಗ್ ಸೋಫಾ. ಮನೆಯಲ್ಲಿ ಒಂದು ಮಹಾರಾಜ ಸೋಫಾ ಇತ್ತು ಅಂತ ಹೇಳಿದ್ರೆ ಒಂದು ಡಿಫ್ರೆಂಟ್ ಕಳೆ ಮನೆಗೆ ಅಂತಾನೆ ಹೇಳ್ಬೋದು, ವ್ಯಕ್ತಿಗೂ ಒಂದು ಕಳೆ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್ ನಮ್ದು ನಿಮ್ಗೆ ಗೊತ್ತಿರ್ಬೇಕು, ನಮ್ಮ ಜನ, ನಮ್ಮ ಕನ್ನಡಿಗಾಸ್ ಅವರಲ್ಲ ಇಷ್ಟಪಡ್ತಾರೆ ಅಂದ್ರೆ ಒಂದು ಈ ತರ ಸೋಫಾಸ್ಗೆಲ್ಲ ಫಸ್ಟು ಸರ್ ನಮ್ಗೆ ಈ ತರ ಇದೆಯಾ ಫಸ್ಟು ಹಂಗೆ ಫೋನ್ ಮಾಡಿ ನಮ್ಮ ಹತ್ರ ಎಷ್ಟು ಜನ ಕೇಳಿದ್ರು ಈ ತರ ಇದೆಯಾ ಅನ್ಬಿಟ್ಟು. ಓಕೆನಾ? ನಾನು ಅಟ್ಲೀಸ್ಟ್ ಟ್ರೈ ಮಾಡಿಬಿಟ್ಟು ಅವ್ರಿಗೋಸ್ಕರ ನಾನು ಈ ಮಹಾರಾಜ ಸೋಫಾನು ತೊಗೊಂಡು ಬಂದ್ಬಿಟ್ಟೆ. ಸೂಪರ್ ಸರ್. ಓಕೆನಾ? ಏನು ಉಂಟು ಸರ್ ಈಗ? ಸರ್ ಇದು ನಾವು ಟೀ ಕೂಡ್ ಯೂಸ್ ಮಾಡ್ತೀವಿ, ಆಸಾಮ್ ಟೀ ಕೂಡ್ ಯೂಸ್ ಮಾಡ್ತೀವಿ. ಇದು ಸಿಂಗಲ್ ಪೀಸ್ ಬರ್ತಾ, ನೀವು ಹೆಂಗೆ ರೆಡಿ ಆಗುತ್ತಿದ್ದು ಇದ್ರ ಬಗ್ಗೆ ಒಂಚೂರು? ಸರ್ ಇದು ಬಂದ್ಬಿಟ್ಟು ಹ್ಯಾಂಡ್ ಕ್ರಾಫ್ಟೆಡ್. ಓಕೆ. ಓಕೆನಾ? ಒಂದು ಸ್ವಲ್ಪ ಮಿಷಿನ್ಸ್ ಯೂಸ್ ಮಾಡಿದ್ದಾರೆ. ಕ್ರಾಫ್ಟಿಂಗ್ ನೋಡಿ ಹೆಂಗಿದೆ, ಕ್ರಾಫ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಹೌದು, ಸೂಪರ್ ಆಗಿದೆ. ಇದಕ್ಕೆಲ್ಲ ನೀವು ಡೆನ್ಸಿಟಿ ಯೂಸ್ ಮಾಡೋದು? ಇದಕ್ಕೆಲ್ಲ 40 ಡೆನ್ಸಿಟಿನ ಯೂಸ್ ಮಾಡ್ತೀವಿ ನಾವು. ಎಲ್ಲ ಸೋಫಾಗೂ 40 ಡೆನ್ಸಿಟಿನೇ. ಓಕೆ. ಇಲ್ಲಿ ನಾವು ಸ್ಪೇಸ್ ಇಟ್ಕೊಳ್ಳೋಕೆ ನೀವು ನೋಡ್ತಾ ಇರ್ಬೋದು, ತುಂಬಿಟ್ಬಿಟ್ಟಿದೀವಿ ನಾವು. ಅದನ್ನ ಒಂದು ಇಟ್ಕೊಳ್ಳೋಕೆ ಇದು ನೋಡೋಣ ಅಂದ್ಬಿಟ್ಟು ಇದು ಮಾಡ್ಬಿಟ್ಟು ಇದನ್ನ ಇನ್ನ ಬೇಕಾದ್ರೆ ತುಂಬಿಸ್ಬೋದಿತ್ತು ವೀಕ್ಷಕರ, ಇನ್ನ ಜಾಸ್ತಿ ಸ್ಟಾಕ್ನ ಹಾಕ್ಬೋದು. ಬಟ್ ಏನಂದ್ರೆ ಜಾಗ ಇಲ್ಲ, ಅದಕ್ಕೆ ಒಂದೊಂದು ಡಿಫ್ರೆಂಟ್ ಸೋಫಾನ ಡಿಫ್ರೆಂಟ್ ಫೀಲಿಂಗ್ ಆಗುತ್ತೆ. ಫೀಲಿಂಗ್ ಮಾಡಿಬಿಟ್ಟು ಅದೇ ತರ ಸೋಫಾ. ಅದರಲ್ಲಿ ಸರ್ ನೀವು ನೋಡಿದ್ರೆ ಇದರಲ್ಲಿ ನಿಮ್ಗೆ ಒಂದು 20 to 30 ಮಾಡಲ್ಸ್ ಅವೈಲೇಬಲ್ ಇದೆ ಅಲ್ವಾ? ಮಹಾರಾಜನಲ್ಲಿ 20 to 30 ಇಡಕ್ಕಾಗಲ್ಲ. ಯಾರೋ ಒಂದು ಪೀಸ್ ಇಟ್ಬಿಡೋಣ, ಯಾರೋ ಒಂದು ಪೀಸ್ ಹಿಡಿತಾರೆ. ಆ ಫೀಲಿಂಗ್ ನೋಡಿ, ಆ ಫೀಲಿಂಗ್ ಇಂದ ನಿಮ್ಗೆ ಬೇರೆ ಡಿಸೈನ್ ತಗೊಳ್ಳಿ. ಸೇಮ್ ಮಾಡೆಲ್ ಇರುತ್ತೆ, ಬಟ್ ಜಸ್ಟ್ ಡಿಸೈನ್ ಚೇಂಜ್ ಆಗುತ್ತೆ, ಕ್ಲಾತ್ ಚೇಂಜ್ ಆಗುತ್ತೆ, ನಿಮ್ಗೆ ಡಿಸೈನ್ ಚೇಂಜ್ ಮಾಡಿ. ಬಟ್ ನಿಮ್ಗೆ ಡಿಫ್ರೆಂಟ್ ಮಾಡೆಲ್ ಕಸ್ಟಮೈಸ್ ಆಪ್ಷನ್ ಇದೆ. ಹೌದು, ಇದೆ ನಮಗೆ. ಓಕೆ. ಪ್ರೈಸ್ ಸರ್, ಒಂದು ಬೆಸ್ಟ್ ಪ್ರೈಸ್ ಮಹಾರಾಜ. ನೀವು ಎಷ್ಟು ಇರ್ಬೋದು ಅಂದ್ಬಿಟ್ಟು ನೀವು ಹೇಳಿ ಸರ್. ಸರ್ ನಾನು ನೋಡಿ ಮಹಾರಾಜ ಸೋಫಾ ನಿಮ್ಮದು ಇದು ಫಿನಿಶಿಂಗ್ ಮಾತ್ರ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇರೋದನ್ನ ಹೇಳಬೇಕು ವೀಕ್ಷಕರಿಗೆ, ನಾನು ಇಲ್ದಿರೋದಲ್ಲಿ ಹೇಳೋಕ್ಕೋಲ್ಲ, ಇರೋದನ್ನ ಮಾತಾಡೋಣ ನಾವು. ಫೀಲಿಂಗ್ ಮಾತ್ರ ಕೂತ್ಕೊಂಡ್ರೆ ಮಾತ್ರ ನೋಡಿ ಹೆಂಗೆ ಮಹಾರಾಜನ್ ಥರ ಕಾಣಿಸ್ತಾ ಇದ್ದೀರಾ. ಕರೆಕ್ಟ್ ಸರ್, ಚೆನ್ನಾಗಿದೆ. ಫೀಲ್ ಮಾತ್ರ ತುಂಬ ಚೆನ್ನಾಗಿದೆ. ನಮ್ದು ಸರ್ ನೀವು ಇದು ಮಾಡಲ್ಲ, ನಮ್ಮದು ಸ್ವಲ್ಪ ಜನ ಇದ್ದಾರೆ ಸ್ಪೆಷಲ್.
ಸ್ಪೆಷಲ್ ಪೀಪಲ್ ಇದ್ದಾರೆ, ಅವ್ರು ಬೇರೆ ಪ್ರಿಫರ್ ಮಾಡೋದು ಮಹಾರಾಜ ಸೋಫಾ ಅಲ್ಲ, ಬೇರೆ ಪ್ರಿಫರ್ ಮಹಾರಾಜ ಸೋಫಾ. ಓಕೆನಾ, ಅವ್ರಿಗೆ ಮಹಾರಾಜ ಸೋಫಾ ಅಂದ್ರೆ ಒಂದು ಡಿಫ್ರೆಂಟ್ ಒಂದು ಹೇಳ್ಬೋದು ನಾನು, ಒಂದು ಇದ್ದಿದೆ ಸರ್ ಅವ್ರಿಗೆ, ಒಂದು ಮಹಾರಾಜನ ಸೋಫಾನೇ ಬೇಕು ಅಂತ ಅದೇ ಬೇಕು ನನ್ಬಿಟ್ಟು. ಹೌದು ಹೌದು. ಓಕೆ ಸರ್, ರೇಟು ಸರ್, ನಾನು ತುಂಬ ಮಹಾರಾಜ ಸೋಫಾಸ್ ನೋಡಿದ್ದೀನಿ, ಕ್ವಾಲಿಟಿ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ನಾನು ನೋಡಿದ ಪ್ರಕಾರ ಒಂದು 45 ಮೇಲೇನೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಸರ್, ನಾವು ಅಷ್ಟೊಂದು ತಗೊಳ್ಳಲ್ಲ. ನಾನು ಅಗೇನ್ ಹೇಳ್ತಾ ಇದೀನಿ, ನಾವು ಫ್ಯಾಕ್ಟ್ರಿ ಪ್ರೈಸ್ ಕೊಡೋದು, ಹೋಲ್ಸೇಲ್ ರೇಟಿಗೆ ಹೋಲ್ಸೇಲ್ ರೇಟ್. ಯಾರೇ ರಿಟೇಲರ್ ಯಾರು ಅವರು ತಗೊಂಡೋಗ್ಲಿ, ಕಸ್ಟಮರ್ ಬರಲಿ, ಯಾರೇ ಬರಲಿ, ಒಂದೇ ಪ್ರೈಸ್. ಓಕೆ, ಪ್ರೈಸ್ ಸರ್ ಹೇಳ್ಬಿಡಿ, ಎಷ್ಟು ಆಗುತ್ತೆ? 37,000 ಸರ್. 37,000 ಒಂದೇ ಮಾತು. ಪೇಮೆಂಟ್ ರೆಡಿ ಆಗಿ ಡೆಲಿವರಿ ಆಗುತ್ತೆ ಅಲ್ವಾ? ನಮ್ಮ ಚಾನಲಿಂದ ಬಂದರೆ 1,500 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ. ನೆಕ್ಸ್ಟ್ ಸರ್ ಯಾವುದು ಸರ್ ಇದು ಸೋಫಾ? ಚೆನ್ನಾಗಿದೆ ಸರ್. ಈ ಸೋಫಾ ಅಡ್ಜಸ್ಟಬಲ್ ಅಂತೀವಿ ನಾವು ಇದಕ್ಕೆ. ಅಡ್ಜಸ್ಟಬಲ್ ಸೋಫಾ ಹೆಸರೇ ಅಡ್ಜಸ್ಟಬಲ್. ಸೋಫಾ ಹೆಸರು ಅಡ್ಜಸ್ಟಬಲ್. ಓಕೆ. ವಿತ್ ಕಪ್ ಹೋಲ್ಡರ್ ಬರುತ್ತೆ, ಒಳಗಡೆ ಸ್ಟೋರೇಜ್ ಬರುತ್ತೆ. ಬನ್ನಿ ವೀಕ್ಷಕರ, ನೀವು ತೋರಿಸ್ಬೋದು ನಿಮಗೆ. ಓ ಸೂಪರ್, ಇಷ್ಟು ಸ್ಟೋರೇಜ್ ಸಿಕ್ಕುತ್ತೆ ವಿತ್ 2 ಕಪ್ ಹೋಲ್ಡರ್ ಸಿಗ್ತಾ ಇದೆ. ಹೆಡ್ ರೆಸ್ಟ್ ಬರುತ್ತೆ, ಹಿಂದ್ಗಡೆ. ಓಕೆ. ಮತ್ತೆ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಂಥರ ಫ್ಲಾಟ್ ಆಗಿದೆ ನೋಡಿ ಹೆಂಗಿದೆ. ಮತ್ತೆ ನಿಮ್ ಬ್ಯಾಕ್ ಸೈಡ್ ಪಿಲ್ಲೋ ನೋಡಿ ಸರ್ ಹೆಂಗಿದೆ, ಹಂಗೆ ರಿಮೂವಲ್ ಆಗಲ್ಲ ಅಲ್ಲ? ಇದು ರಿಮೂವ್ ಆಗಲ್ಲ? ರಿಮೂವ್ ಇಲ್ಲ ಸರ್, ಅದು ಅಟ್ಯಾಚ್ಡ್ ಅಲ್ವಾ? ಅಟ್ಯಾಚ್ಡ್. ಇದು ಬಂದ್ಬಿಟ್ಟು ನಾವು ರಿಲಯನ್ಸ್ ಪಾಲಿನ ಹಾಕ್ತಿವಿ ಒಳಗಡೆ. ಓಕೆನಾ, ಸೊ ಅದಕ್ಕೆ ನಿಮ್ಗೆ ಇದು ಇಷ್ಟು ಸ್ಮೂತ್ ಇರೋದು ಬ್ಯಾಕ್ ಸೈಡ್. ಹೌದು, ಇದು ಫಾರ್ಮ್ ಇಲ್ಲ, ಇದು ನಿಮ್ಗೆ ಪಾಲಿನ ಹಾಕಿರೋದು ಹಿಂದ್ಗಡೆ. ಹೌದಾ? ಹೌದು. ಮತ್ತೆ ಇದಕ್ಕಿನ್ನು ನೀವು ಇಲ್ಲಿ ನೋಡಿ, ಸೀಟಿಂಗು ಸ್ವಲ್ಪ ಹೈಟ್ ಮಾಡಿದೆ, ಸ್ವಲ್ಪ ಹಿಂಗ್ ಬಂದಿದೆ ಒಂಚೂರು. ಹೌದು ಅಲ್ವಾ? ಸ್ವಲ್ಪನ ಸೀಟಿಂಗ್ ಹೈಟ್ ಮಾಡಿದೀವಿ. ಹೌದು. ಇದು ಒಂದು ಡಿಫ್ರೆಂಟ್ ಲೆವೆಲ್ ಹೇಳ್ಬೋದು. ಇವಾಗ ಅದೇ ಹೇಳ್ತಾ ಇರೋದು ಸರ್, ಇವಾಗ ಬೊಕಾಟಿ ನೋಡ್ತಾರೆ, ಬೊಕಾಟಿಯಿಂದ ನೆಕ್ಸ್ಟ್ ಏನು ಕಸ್ಟಮರ್ ಕೇಳ್ತಾರೆ, ಬೊಕಾಟಿ ಸರಿ, ಬೊಕಾಟಿಯಿಂದ ನೆಕ್ಸ್ಟ್ ಏನು. ಸೊ ಅದಕ್ಕೆ ನಾವು ಇದು ಅಡ್ಜಸ್ಟ್ ಸೋಫಾ ತಂದಿರೋದು. ಸೂಪರ್. ಓಕೆನಾ, ಅಂದ್ರೆ ಇವಾಗ ಬುಕಾಟಿ ತರಾನೇ ನೆಕ್ಸ್ಟ್ ಒಂದು ಲೆವೆಲ್ ಮೀರ್ಸೋದಂದ್ರೆ ನೆಕ್ಸ್ಟ್ ಲೆವೆಲ್ ಇದು ಅಲ್ವಾ? ನಾನು ಬಂದ್ಬಿಟ್ಟು ಒಂದು ಕಸ್ಟಮರ್ಗೆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋವರೆಗೂ ನಾನು ತಗೊಂಡ್ ಬಂದಿರೋ. ಅಂದ್ಬಿಟ್ಟು ನಾವು 60,000 ತೋರ್ಸೋದು ಅವೆಲ್ಲ ಬೇಡ. ಫ್ಯಾಕ್ಟ್ರಿ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ಅಲ್ಲಿ, ಅದೇ ಪ್ರೈಸ್ ನಲ್ಲಿ. ಬಟ್ ನಿಮ್ಗೆ ಇದೇ ಮಾಡೆಲ್ ನೀವು ಅಗೇನ್ ಹೇಳ್ತಾ ಇದೀನಿ, ಶೋರೂಮ್ ನಲ್ಲಿ ಹೋಗ್ಬಿಟ್ಟು ಕಾಸ್ಟ್ ಕೇಳ್ಕೊಂಡು, ಓಕೆನಾ, ಅಲ್ಲಿ ಸಮಾಧಾನ ಮಾಡ್ಕೊಂಡು ಇಲ್ಲಿ ಬನ್ನಿ ನೀವು. ಸರ್ ಬರ್ಕೊಡ್ಲಿ, ಯಾರಾದ್ರೂ ಇಡೀ ಬೇಕಾದ್ರೆ ನೀವು ಮಾರ್ಕೆಟ್ಗಳಲ್ಲಿ ಇಲ್ಲ ಶೋರೂಮ್ಗಳಲ್ಲಿ ಕೇಳ್ಕೊಬನ್ನಿ, ಅಲ್ಲಿ ನಿಮ್ಗೆ ಏನಾದ್ರು ಕಮ್ಮಿ ಸಿಕ್ಕಿದ್ರೆ ತೊಗೊಂಬಿಡಿ, ಸಿಕ್ಕಿಲ್ವಾ ಇಲ್ಲಿಗೆ ಬನ್ನಿ ಅಲ್ವಾ? ಈ ಶಾಪಿಗೆ ಬನ್ನಿ, ವಿಸಿಟ್ ಮಾಡಿ, ಒಂದ್ಸಲ ಕೂತ್ಕೊಂಡು ಫೀಲ್ ಮಾಡಿ. ಸಕ್ಕತ್ತಾಗಿದೆ, ನಾನು ಕೂತ್ಕೊಂಡಿದ್ದೀನಿ ಅದಕ್ಕೆ ಹೇಳ್ತಾ ಇದ್ದೀನಿ. ಓಕೆ. ಎಷ್ಟು ಸೀಟರ್ ಸರ್ ಇದು ಬರುತ್ತೆ? ಸರ್ ಇದು ನಿಮಗೆ ಹಿಂಗ್ 2 ಬರುತ್ತೆ, ಅಲ್ಲಿ 2 ಬರುತ್ತೆ. ಇದೆಲ್ಲ ರಿಮೂವಬಲ್ ಆಕ್ಚುಲಿ. ಇದು 2 ರಿಮೂವ್ ಆಗುತ್ತೆ, ಅದು 2 ರಿಮೂವ್ ಆಗುತ್ತೆ, ಇದು ಸಿಂಗಲ್ ರಿಮೂವ್ ಆಗುತ್ತೆ, ಇದನ್ನು ರಿಮೂವ್ ಆಗುತ್ತೆ. ಓಕೆನಾ, ಒಂದು ಕಾರ್ನರ್ ರಿಮೂವ್ ಆಗುತ್ತೆ. ಸೊ ಟೋಟಲ್ ನಿಮ್ಗೆ 6 ಸೀಟರ್ ಇದು. 6 ಸೀಟರ್ ವಿತ್ 2 ಪಪ್ಪೀಸ್ ಇದೆ, ಒಂದು ಟೀಪಾಯ್ ಇದೆ. ಓಕೆ, ನಿಮಗೆ ಆಗ್ಲೇ ನಾನು ಹೇಳಿದೆ, ನಿಮಗೆ ನೀವು ನೋಡ್ತಿರ್ಬೋದು ಇಲ್ಲಿ ಹಿಂದೆ, ಇದನ್ನ ನಿಮಗೆ ಒಂದೊಂದು ಸೋಫಾಗಳಲ್ಲಿ ನಿಮಗೆ ಮೆಟಲ್ನಲ್ಲಿ ತುಂಬಾ ಜನ ಮೆಟಲ್ ಯೂಸ್ ಮಾಡೋದು ನಾನು ನೋಡಿದೆ ಸರ್. ಮೆಟಲ್ ಡಿಸ್ಅಡ್ವಾಂಟೇಜಸ್ ಏನಂದ್ರೆ ಸರ್, ನೀವು ಮಾಪ್ ಮಾಡ್ತೀರಾ, ನೀರ್ ಹಾಕ್ತೀರಾ, ಅದೆಲ್ಲ ರೆಸ್ಟ್ ಹಿಡ್ಕೊಳ್ಳುತ್ತೆ. ಹೌದೌದು, ನೋಡಕ್ಕೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿದೆ ಅನ್ಬಿಟ್ಟು. ಈ ಗೋಲ್ಡನ್ ಪ್ಲೇಟ್ ನಲ್ಲಿ ಅದು ಇದು ಅನ್ಬಿಟ್ಟು ಚೆನ್ನಾಗಿರುತ್ತೆ, ನೋಡಕ್ಕೆ ಚೆನ್ನಾಗಿರುತ್ತೆ. ಬಟ್ ಅದು ಟೈಮ್ ಟು ಟೈಮ್ ಏನಾಗುತ್ತೆ, ನಿಮ್ಗೆ ರೆಸ್ಟ್ ಹಿಡ್ಕೊಳ್ಳುತ್ತೆ. ರೆಸ್ಟ್ ಇಂದ ನಿಮ್ಗೆ ಆ ಲೆಗ್ ಇಂದ ಸೋಫಾ ಹೋಗ್ಬಿಡುತ್ತೆ. ಪ್ರೈಸಿಗೆ ಬಂದ್ಬಿಟ್ರೆ ಸರ್, ಒಂದು ಬೆಸ್ಟ್ ಪ್ರೈಸ್ ಇದನ್ನು ಸರ್. ಅದೇ ನಾನು ಹೇಳ್ತಾ ಇರೋದು, ನೀವು ಇದನ್ನ ನೋಡ್ಬಿಟ್ಟಿರ್ಬೋದು, ಪ್ರೀಮಿಯಮ್ಸ್ ಶೋರೂಮ್ಸ್ನಲ್ಲಿ ಎಲ್ಲ ನೋಡ್ಬಿಟ್ಟಿರೋದು. ನಾನು ಕೊಡೋದು ಪ್ರೈಸ್ ಅಗೇನ್ ಎಲ್ಲ ಮೆಟೀರಿಯಲ್ನಲ್ಲಿ, ಓಕೆನಾ, ಅದು ಫ್ಯಾಕ್ಟ್ರಿ ಕಾಸ್ಟೇ ಕೊಡ್ತಾ ಇರೋದು ನನ್ನ ಕಸ್ಟಮರ್ಗೆ. ಓಕೆ, ಫ್ಯಾಕ್ಟ್ರಿಯಿಂದ ನಮ್ಮ ಶೋರೂಮ್ ಅವರು ಏನು ಪಿಕಪ್ ಮಾಡ್ತಾ ಇದ್ದಾರೆ ಕಾಸ್ಟ್, ಅದನ್ನ ನಾನು ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಕಸ್ಟಮರ್ ಸಿಗ್ತಾ ಇದೆ. ಹೌದು. ಇದು ನಾನು ನಿಮಗೆ 50,000 ರೂಪೀಸ್. 50,000. ಓಕೆ, ನಾನು ಇನ್ನೂ ಒಂದು 5,000 ರೂಪೀಸ್ ಕಡಿಮೆ ಮಾಡ್ಕೊಡ್ತೀನಿ. ಯಾಕಂದ್ರೆ ತಗೊಂಡೋಗ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡು, ಓಕೆನಾ, ಆಮೇಲೆ 4 ಜನಕ್ಕೆ ಹೇಳಬೇಕು ಹಿಂಗಿದೆ ನೋಡಿ ಅಂದ್ಬಿಟ್ಟು. ಇನ್ನೊಬ್ರು ಅವ್ರು ನೋಡ್ಕೊಂಡು ಸರ್ ನಂಗೆ ಅದೇ ತರದೇ ಬೇಕು ಅಂತ ಮಾಡಿಸ್ಕೊಂಡು ಆರ್ಡರ್ ಕೊಟ್ಟು ತಗೊಂಡೋಗ್ಬೇಕು. ಅದು ಸೂಪರ್. ಈ ಮಾಡೆಲ್ ನಾನು ಆಕ್ಚುಲಿ ಕೊಡ್ತಾ ಇರೋದು 50,000ಗೆ. ಇವಾಗ ಇದು ಸ್ಟಾರ್ಟ್ ಆಗಿರೋದು ಟ್ರೆಂಡಿಂಗ್ಗೆ, ಓಕೆನಾ. ನಾವು ಇನ್ನೂ ಪುಷ್ ಮಾಡೋಕ್ಕೆ ನಾನು ಇನ್ನೊಂದು 5,000 ಕಡಿಮೆ ಕೊಡ್ತಾ ಇರೋದು. 5,000 ಏನಕ್ಕೆ ಅಂದ್ರೆ ಅದು ನನಗೆ ಏನು ಹೇಳ್ತಾ ಇರೋದು, ಲಾಭ ಏನಿಲ್ಲ ಅದರಲ್ಲಿ.
ಅದೇ ಹೋಲ್ಸೇಲ್ ರೇಟಲ್ಲಿ ಏನು ಸಿಗ್ತದೆ ಅದೇ ರೇಟ್ಗೆ ರೇಟ್ಗೆ ಕೊಡ್ತಾ ಇರೋದು ಅವ್ರಿಗೆ. ಕೊಡ್ತಾ ಇದ್ದೀರಾ. ಅದು ಏನಕ್ಕೆ ಅಂದ್ರೆ ಇದು ತಗೊಂಡೋಗ್ಬಿಟ್ಟು ಅವ್ರು ಇನ್ನೂ 2-3 ಜನಕ್ಕೆ ಹೇಳಬೇಕು ಇದು ಮಾಡೆಲ್ ನೋಡಿ ಹೆಂಗಿದೆ ಅನ್ಬಿಟ್ಟು. ಹೆಂಗಿದೆ ಅಲ್ವಾ. ಸೂಪರ್ ಸರ್. ಬುಕಾಟಿ ಬಿಟ್ರೆ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಅಡ್ಜಸ್ಟಬಲ್ ಸೋಫಾ. ಅಡ್ಜಸ್ಟಬಲ್ ಸೋಫಾ. ಹೌದು, ಸೂಪರ್ ಸರ್. ಇದು ನೀವು ಸೈಡ್ ನಲ್ಲಿ ಇಲ್ಲಿ ನೋಡಿ, ಸೈಡ್ ನಲ್ಲಿ ಸ್ವಲ್ಪ ಸ್ಟೋರೇಜ್ ಕೊಟ್ಟಿದೀವಿ ನಾವು ಇಲ್ಲಿ. ಹೌದು ಹೌದು, ಓಕೆನಾ. ಇಲ್ಲಿ ಮೇಲ್ಗಡೆ ಸ್ಟೋರೇಜ್ ಇದು ನಿಮಗೆ ಚಾಪ್ಲಾ ಕೊಟ್ಟಿದ್ದೀವಿ. ಸೊ ಒಂದು ಡಿಸೈನ್ ಅಂದ್ರೆ ನಾವು ಒಂದು ಟೈಪ್ ಡಿಸೈನ್ ತಗೊಂಡ್ ಬಂದ್ಬಿಟ್ಟಿದೀವಿ. ಒಂದು ಬುಕಾಟಿ ಆದ್ಮೇಲೆ ಕಸ್ಟಮರ್ಗೆ ಬುಕಾಟಿ ಇಲ್ಲ ನನಗೆ ಬೇರೆದು ಬೇಕು ಅಂದ್ರೆ ಇದು ತಗೊಂಡ್ ಬಂದಿದ್ದೀವಿ. ಸರ್ ನೆಕ್ಸ್ಟ್ ಡೈನಿಂಗ್ ಟೇಬಲ್ ಹೋಗ್ಬಿಡೋಣ. ಡೈನಿಂಗ್ ಟೇಬಲ್ಸ್ ನೋಡಿ ಸರ್. ಏನು ವುಡ್ ಸರ್ ಇದು? ಸರ್ ಇದು ಸ್ಟ್ರಕ್ಚರ್ ಬಂದ್ಬಿಟ್ಟು ನಾವು ಆಸಾಮ್ ಟೀಕ್ ವುಡ್ ನಲ್ಲಿ ಮಾಡಿದೀವಿ. ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಹೀಟ್ ರೆಸಿಸ್ಟೆಂಟ್ ಪ್ಲೇವುಡ್ ಯೂಸ್ ಮಾಡಿದೀವಿ. ಓಕೆನಾ. ನೀವು ಬಿಸಿಲಾಗಿ ಏನಾದ್ರು ತಗೊಂಡ್ ಬಂದ್ರೆ ಏನಾದ್ರು ಇಕ್ಕಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಇದ್ರಲ್ಲಿ. ಓಕೆನಾ. ಗ್ಲಾಸ್ ಬರ್ತಿದೆ, ಗ್ಲಾಸ್ ಆಪ್ಷನಲ್ ಗ್ಲಾಸ್ ಹಾಕ್ಸ್ಕೋಬಹುದು ನೀವು. ಇದು 5x3 ಬರುತ್ತೆ. ಇದು 5x3 ಬರುತ್ತೆ. ಎಷ್ಟು 6 ಮೆಂಬರ್ಸ್ ಸರ್. ಇದು 6 ಸೀಟರ್. 6 ಸೀಟರ್ ಬರುತ್ತೆ. ಹೌದು. ಓಕೆ, ಲೆಗ್ ಎಲ್ಲ ನೋಡ್ತಿರ್ಬೋದು. ಲೆಗ್ ನೋಡಿ ತೋರಿಸಿ. ಹೆವಿ ಲೆಗ್ ಬರುತ್ತೆ ನಿಮಗೆ. ಓಕೆನಾ. ನಮ್ಮ ಹತ್ರ 2 ಟೈಪ್ ಆಫ್ ಲೆಗ್ಸ್ ಬರುತ್ತೆ. ಇನ್ನೂ ಜಾಸ್ತಿನೇ ಇದೆ, ಬಟ್ ನಾನು ಇಟ್ಕೊಂಡಿರೋದು 2 ಟೈಪ್ ಆಫ್ ಲೆಗ್ಸ್. ಇದು ಒಂದು ಸ್ಟ್ರೈಟ್ ಆ ತರ ಬರುತ್ತೆ, ಒಂದು ಬಂದ್ಬಿಟ್ಟು ಪಿಲ್ಲರ್ ಟೈಪ್ ಬರುತ್ತೆ. ಪಿಲ್ಲರ್ ಟೈಪ್ ಬರುತ್ತೆ. ಸರ್ ಬಂದ್ಬಿಡೋಣ. ಸರ್ ನೋಡಿ, ಇದಕ್ಕೆ ನಾವು 16,500ಗೆ ಕೊಡ್ತಾ ಇದೀವಿ. ಆಕ್ಚುಲಿ 17,500 ರುಪೀಸ್ ನಲ್ಲಿ ಇರೋದು. ನಿಮ್ಮ ಆಫ್ ಬೇರೆ 1,000 ರುಪೀಸ್ ಮಾಡ್ತಾ ಇದೀನಿ ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ನಮ್ಗೆ ಅಷ್ಟೊಂದು ಕಟ್ಟು ಕೊಟ್ಬಿಡ್ತಾ ಇರೋದು. ಇದನ್ನು ಮಾರ್ಜಿನ್ ಏನಿಲ್ಲ ನಮ್ದು. ಸರಿ, 1,000 ರೂಪಾಯಿ ಕಮ್ಮಿ ಮಾಡಿ 1,000 ರುಪೀಸ್ ಕಡಿಮೆ ಮಾಡ್ತಾ ಇದೀನಿ ಇದ್ರಲ್ಲಿ. ಸರಿ, ಓಕೆನಾ. ಇದು ನನಗೆ ಸಿಕ್ಕೋದು ಬರೋದು 16,500 ರುಪೀಸ್ಗೆ ಕೊಡ್ತಾ ಇದೀನಿ. 17,500. ಅದೇ ಸೇಮ್ ನೀವು 4 ಸೀಟರ್ದು ಹೋಗಿದ್ರೆ ನೀವು 4 ಸೀಟರ್ ನಲ್ಲಿ ನಿಮ್ಗೆ 13,500 ರುಪೀಸ್, ಅದು 12,500 ಕೊಡ್ತಾ ಇದ್ದೀನಿ. ನಮ್ಮ ಚಾನಲ್ ಇಂದ. ಓಕೆ. ಈ ಮಾಡೆಲ್ ನೋಡಿ ಸರ್, ಸೇಮ್ 6 ಸೀಟರ್ 4 ಸೀಟರ್ ಸೇಮ್ ಪ್ರೈಸ್, ಜಸ್ಟ್ ಕಲರ್ ಚೇಂಜ್, ಡಿಸೈನ್ ಚೇಂಜ್. ಇದರಲ್ಲಿ ಪಿಲ್ಲರ್ ಲೆಗ್ಗೆ ಕೊಟ್ಟಿರೋದು. ಓಕೆನಾ. ಇದು ಬಂದ್ಬಿಟ್ಟು ಒಂದು ಸ್ಟೆಪ್ಸ್ ತರ ಒಂದು ಮಾಡೆಲ್ ಕೊಟ್ಟಿದೀವಿ. ಇದು ಅದು ಎಸ್ ಮಾಡೆಲ್ ಅಂದ್ಬಿಟ್ಟು ಕೊಟ್ಟಿದೀವಿ. ಆ ಚೇರ್ ಜಾಲಿ ಟೈಪ್ ಅಂದ್ಬಿಟ್ಟು ಕೊಟ್ಟಿದೀವಿ. ಡಿಸೈನ್ಸ್ ಡಿಫ್ರೆಂಟ್ ಇದೆ. ನಮ್ಮ ಹತ್ರ 4 ಟೈಪ್ ಆಫ್ ಡಿಸೈನ್ಸ್ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ಇನ್ನೂ ಜಾಸ್ತಿನೇ ಇದೆ. ಇಟ್ಕೊಳಕ್ ಆಗಲ್ಲ. ಜಸ್ಟ್ ಲುಕ್ ಅಂಡ್ ಫೀಲ್ ಗೆ ನಿಮ್ಗೆ ಹೆಂಗಿರುತ್ತೆ ಅಂದ್ಬಿಟ್ಟು ತೋರ್ಸಕ್ಕೆ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಫೋಟೋ ಇತ್ತು ಅಂತ ಹೇಳಿದ್ರೆ ನಮ್ಗೆ ಈ ತರ ಬೇಕು ಅಂತ ಹೇಳಿದ್ರು ಮಾಡ್ಕೊಡೋಣ. ಆ ತರದ್ದು ಸಿಕ್ಬಿಡುತ್ತೆ. ಹೌದು. ಸರಿ ಸರ್. ನೆಕ್ಸ್ಟ್ ಇದ್ಯಾವುದು ಸರ್? ಇದು ಚೆನ್ನಾಗಿದೆ ಸರ್. ಇದು ನಾವು ಟೀಕ್ ವುಡ್ ನಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇದನ್ನು ಚೇರ್ಸ್ ಟೀಕ್ ವುಡ್. ಓಕೆನಾ. ನಮ್ದು ಎಲ್ಲ ಚೇರ್ಸ್ ಎಲ್ಲ ಟೀಕ್ ವುಡ್ ನಲ್ಲಿ ಮಾಡಿದೀವಿ. ಫ್ರೇಮ್ಸ್ ಟೀಕ್ ವುಡ್ ನಲ್ಲಿ ಫಿನಿಶಿಂಗ್ ಮಾಡ್ತೀವಿ. ಮೇಲ್ಗಡೆದು ಟಾಪ್ ಮಾತ್ರ ನಿಮ್ಗೆ ಇದೆಲ್ಲ ನೋಡ್ತೀವಿ. ಕಾರ್ವಿಂಗ್ ನೋಡಿ ಇದ್ರದ್ದು ನಾವು ಮಾಡಿದೀವಿ. ಇದು ವಿತ್ ಗ್ಲಾಸ್. ಇದ್ರ ಲೆಗ್ ಅಷ್ಟೇ ಹೆವಿ ಲೆಗ್. ಇದ್ರದ್ದು ಹೆವಿ ಲೆಗ್ ಸರ್. ಇದು ಬಂದ್ಬಿಟ್ಟು ಈ ಮಾಡೆಲ್ ಬಂದ್ಬಿಟ್ಟು ಸ್ವಲ್ಪ ಒಂದು ಡಿಫ್ರೆಂಟ್ ಲೆವೆಲ್. ನಾನು ನಿಮಗೆ ಫಸ್ಟ್ ತೋರಿಸಿರೋದು ಬೇಸಿಕ್ ಮಾಡೆಲ್. ಬೇಸಿಕ್ ಇಂದ ಸ್ವಲ್ಪ ಇವಾಗ ಕಸ್ಟಮರ್ ಹೇಳ್ತಾರೆ ಜಸ್ಟ್ ಬೇಸಿಕ್ ಮಾಡೆಲ್ ಅವೈಲೇಬಲ್ ಇದೆಯಾ, ಬೇರೆ ಏನು ಡೈನಿಂಗ್ ಟೇಬಲ್ಸ್ ಅವೈಲೇಬಲ್ ಇಲ್ಲ. ನಮ್ಮ ಹತ್ರ ಇದೆ, ತುಂಬಾ ಜಾಸ್ತಿ ಇದೆ. ಆನಕ್ಸ್ ಇದೆ, ಮಾರ್ಬಲ್ದು ಇದೆ, ಟೇಬಲ್ ಟಾಪ್, ಟೇಲ್ಸ್ ಟೇಬಲ್ ಟಾಪ್ ಇದೆ, ಮತ್ತೆ ನಮ್ದು ಈ ತರ ಮಾಡೆಲ್ಸ್ ಇದೆ. ಹ್ಯಾಂಡ್ ಕರ್ವಿಂಗ್ಸ್. ಓಕೆನಾ. ಬಟ್ ಎಲ್ಲ ನಾವು ಹಾಕೋದು ತೋರ್ಸಕ್ ಆಗಲ್ಲ. ಬಟ್ ಅದಕ್ಕೆ ನಾವು ಟೇಬಲ್ಸ್ ಹೆಂಗಿದೆ ನೋಡಿ, ಇದ್ಮೇಲೆ ನಿಮ್ಗೆ ಕಸ್ಟಮೈಸೇಷನ್ ಮಾಡ್ಬೇಕಾ ಮಾಡ್ಕೊಡ್ತಾರೆ. ಅಂದ್ರೆ ಎಷ್ಟು ಸೀಟರ್ ಸಿಗ್ತಾ ಇದೆ? ಇದು 6 ಸೀಟರ್. ಇದು 6 ಸೀಟರ್ ಸಿಗ್ತಾ. ಹೌದು. ಇದರಲ್ಲಿ ನೋಡಿ ನಿಮ್ಗೆ ಸೆಂಟರ್ ಡೆಪ್ ಇರೋದು. ಇದು ಒಳಗಡೆ ಏನಾದ್ರು ಹಾಕೊಂಡು ನೀವು ಡಿಸೈನ್ ಆಗಿ ಲೈಕ್ ಇದು ಏನ್ ಹೇಳೋದು, ಸ್ಟೋನ್ಗಳು ಹಾಕೊಳ್ಬಹುದು, ಅದೆಲ್ಲ ಹಾಕೊಳ್ಬಹುದು ಅದ್ರೊಳಗಡೆ. ಓಕೆ. ಪ್ರೈಸ್ ಸರ್, ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು 50,000 ರುಪೀಸ್. ಅಗೇನ್ 50 ಆಗುತ್ತೆ. 50,000. ಸ್ವಲ್ಪ ನೀವು ನೋಡಬಹುದು, ಲೆಗ್ ನೋಡಿ, ಫಿನಿಶಿಂಗ್ ನೋಡಿ, ಪ್ರೀಮಿಯಂ. ಇದು ಒಂಥರ ಆಂಟಿಕ್ ತರಾನೇ. ಹೌದು. ಸೊ ಇದರಲ್ಲಿ 50,000 ಇದು. ನಾವು ಕೊಡ್ತಾ ಇರೋದು ಪ್ರೈಸ್ ಬಂದ್ಬಿಟ್ಟು 45,000 ರುಪೀಸ್. 5,000 ರುಪೀಸ್ ಫ್ಲಾಟ್ ಡಿಸ್ಕೌಂಟ್ ಕೊಡ್ಬೇಕು. ಅದೇ ಡೆಲಿವರಿ ಬಂದ್ಬಿಟ್ಟು ಎಕ್ಸ್ಟ್ರಾ ಆಗುತ್ತೆ. ಡೆಲಿವರಿ ಚಾರ್ಜಸ್ ಸಪ್ರೇಟ್. ಅಗೇನ್ ನಾನು ಅದೇ ರಿಪೀಟ್ ಹೇಳ್ತಾ ಇದ್ದೀನಿ, ಡೆಲಿವರಿ ಚಾರ್ಜಸ್ ನಮ್ದಿಲ್ಲ ಸರ್. ಡೆಲಿವರಿ ಚಾರ್ಜಸ್ ಕಸ್ಟಮರ್ ಬೇರ್ ಮಾಡಬೇಕು. ಯಾಕಂದ್ರೆ ನಾವು ಕೊಡ್ತಾ ಇರೋದು ಬಂದ್ಬಿಟ್ಟು ಅಮೌಂಟ್ ರೇಟ್ ನ ಅದು ಫ್ಯಾಕ್ಟ್ರಿ ಪ್ರೈಸ್. ನಾವು ಏನು ಶೋರೂಮ್ ಪ್ರೈಸ್ ಚಾರ್ಜ್ ಮಾಡ್ತಾ ಇಲ್ಲ, ನಿಮಗೆ ಫ್ಯಾಕ್ಟ್ರಿ ಪ್ರೈಸ್ ಕೊಡ್ತಾ ಇರೋದು. ಸೊ ಇನ್ನೊಂದು ಏನಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ 200 ಆಗ್ಬೋದು, 500 ಆಗ್ಬೋದು, 1,000 ರುಪೀಸ್ ಆಗ್ಬೋದು. ಇವಾಗ ನಾನು ಒಂದು ಅಮೌಂಟ್ ಹೇಳ್ಬಿಟ್ರೆ ಓಕೆನಾ, ಆ ಅಮೌಂಟ್ಗೆ ಏನ್ ಪಾಸಿಬಿಲಿಟಿ ಇರುತ್ತೆ ಗೊತ್ತಿಲ್ಲ. ನೀವು ಸೇವ್ ಮಾಡ್ಬೋದು, ಇಲ್ಲ ಲಾಸ್ ಮಾಡ್ಬೋದು. ಆ ತರ ಇರುತ್ತೆ ಸರ್. ನೋಡಿ, ನಮ್ಮ ಹತ್ರ ಬಂದ್ಬಿಟ್ಟು 3 ಟೈಪ್ಸ್ ಆಫ್ ಕಾರ್ಡ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ನಿಮ್ಗೆ ಸ್ಟೋರೇಜ್
ಕಿಂಗ್ ಸೈಜ್ ಅದು. ಹೌದು, ಹೆಡ್ ಸ್ಟೋರೇಜ್ ಇರುತ್ತೆ ನಿಮ್ಗೆ, ಕೆಳಗಡೆ 2 ಸ್ಟೋರೇಜ್ ಇರುತ್ತೆ, ಮತ್ತೆ ಇಲ್ಲಿ ಮುಂದ್ಗಡೆನೂ ಸ್ಟೋರೇಜ್ ಇರುತ್ತೆ. ಓಕೆನಾ, ಆ ತರ ನಿಮ್ಗೆ ಕಿಂಗ್ ನಲ್ಲಿ ಕ್ವೀನ್ ನಲ್ಲಿ 2 ಸಿಕ್ಬಿಡುತ್ತೆ. ಆಮೇಲೆ ನಿಮ್ಗೆ ಪ್ಲಾಟ್ಫಾರ್ಮ್ ಅಂತೀವಿ. ಪ್ಲಾಟ್ಫಾರ್ಮ್ ಇದು ಕ್ವೀನ್ ನಲ್ಲಿ ಪ್ಲಾಟ್ಫಾರ್ಮ್ ಅವೈಲೇಬಲ್ ಇದೆ ನನ್ನ ಹತ್ರ ನೋಡಿ. ಇದು ನಿಮ್ಗೆ ಸ್ಟೋರೇಜ್ ಇಲ್ವಾ ಇದಕ್ಕೆ ಸ್ಟೋರೇಜ್ ಇಲ್ಲ. ಓಕೆನಾ, ಇದು ಒಂದು ಮಾಡೆಲ್ ಇದೆ. ಆಮೇಲೆ ಇವಾಗ ಕಾಟ್ ನಿಮ್ಮ ಹತ್ರ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಸರ್ ಸ್ಟಾರ್ಟಿಂಗ್ ನೋಡಿ ನಿಮ್ಗೆ ಏನಾಗುತ್ತೆ ಅಂದ್ರೆ, ಇದು ಬಂದ್ಬಿಟ್ಟು ನನ್ನ ಹತ್ರ ಕಿಂಗ್ ಸೈಜ್ ಬಂದ್ಬಿಟ್ಟು 16,500 rupees ವಿತ್ ಸ್ಟೋರೇಜ್, ಹೆಡ್ ಸ್ಟೋರೇಜ್ ಸೈಡ್ ನಲ್ಲಿ ಇದೆ 16,500. ಓಕೆನಾ, ಆಮೇಲೆ ಕ್ವೀನ್ ಸೈಜ್ ನಲ್ಲಿ ವಿತ್ ಸ್ಟೋರೇಜ್ ನಿಮ್ಗೆ ಬಂದ್ಬಿಟ್ಟು 13,500 rupees ಆಗುತ್ತೆ ಅದು. ಸರಿ, ಓಕೆನಾ. ಬೇರೆ ಬಿಲೋ ಸ್ಟೋರೇಜ್, ಹೆಡ್ ಸ್ಟೋರೇಜ್ ಇಲ್ಲ. ಓಕೆನಾ, ಆಮೇಲೆ ತಿರ್ಗಾ ಇದರಲ್ಲಿ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಗೆ ಇದು ನಾವು ಕೊಡ್ತಾ ಇರೋದು 11,500 rupeesಗೆ. ಓಕೆನಾ, ಇದರಲ್ಲಿ ಸ್ಟೋರೇಜ್ ಇರಲ್ಲ ನಿಮ್ಗೆ, ಸ್ಟೋರೇಜ್ ಇಲ್ಲ, ಹಿಂಗೆ ಪ್ಲೇನ್. ಮತ್ತೆ ನಿಮ್ಗೆ ಡೈನಿಂಗ್ ಟೇಬಲ್ಸ್ ಮತ್ತೆ ಬೆಡ್ಸ್ ನಲ್ಲಿ 2 years ಆಫ್ ವಾರಂಟಿ ಇರುತ್ತೆ. ಓಕೆನಾ, ಇನ್ನೊಂದು ಏನಂದ್ರೆ ನೀವು ಬೆಡ್ ನಲ್ಲಿ 600 kgs ಆಗ್ಬೋದು ಮೇಲ್ಗಡೆ. ಹೌದಾ? ಹೌದು, ಸ್ಟ್ರಾಂಗ್ ಇರುತ್ತೆ. ಒಬ್ಬನ ಕೈಯಲ್ಲಿ ಎತ್ತಕ್ಕೆ ಆಗುತ್ತಾ ಇದು? ಆಗಲ್ಲ. ಆಗಲ್ಲ. ಈಗ ಆಮೇಲೆ ನಾನು ಹೇಳ್ತಾ ಇರೋದು ನಿಮ್ಗೆ ಬೆಡ್ ಕಾಸ್ಟ್, ಮ್ಯಾಟ್ರಸ್ ಇಲ್ಲ. ಹೌದು, ಮ್ಯಾಟ್ರಸ್ ಕಾಸ್ಟ್ ಸಪರೇಟ್. ಹೌದು, ಮ್ಯಾಟ್ರಸ್ ಸಪರೇಟ್ ಆಗುತ್ತೆ, ಕಾರ್ಡ್ ಸಪರೇಟ್ ಆಗುತ್ತೆ. ಹೌದು, ಈಗ ಮ್ಯಾಟ್ರಸ್ ಅದರದೇ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡ್ತೀರಾ? ಇವಾಗ ಮ್ಯಾಟ್ರಸ್ ನೋಡಿ ಸರ್, ನಾವು ಕೊಡೋದು ಡಾಕ್ಟರ್ ಆರ್ಥೋದು ಸರ್ಟಿಫೈಡ್. ಓಕೆನಾ, ನಮ್ದು ಸರ್ಟಿಫೈಡ್ ಇಲ್ಲಿ ನಿಮ್ಗೆ ಇದ್ರಲ್ಲಿನೂ ಕೊಟ್ಟಿರ್ತಾರೆ, ಒಂದು ಲೇಬಲ್ ಕೊಟ್ಟಿರ್ತಾರೆ ಸರ್ಟಿಫೈಡ್ ಅಂದ್ಬಿಟ್ಟು. ಬಟ್ ಕ್ವಾಲಿಟಿ ಇದೆ, ಕ್ವಾಲಿಟಿ ಇದೆ. ಹೌದು, ನಿಮ್ಗೆ ಇದಕ್ಕೆ ಅಗೇನ್ ಮ್ಯಾಟ್ರಸ್ಗೆ 2 years ವಾರಂಟಿ ಬಂದ್ಬಿಡುತ್ತೆ. ಹೌದಾ? ಹೌದು. ಮತ್ತೆ ಮ್ಯಾಟ್ರಸ್ ನಲ್ಲಿ ನಿಮ್ಗೆ 2 types ಆಫ್ ಮ್ಯಾಟ್ರಸ್, ಒಂದು ಸ್ಪ್ರಿಂಗ್ ಮ್ಯಾಟ್ರಸ್, ಒಂದು ಬಂದ್ಬಿಟ್ಟು ನಿಮ್ಗೆ ಫೋಮ್ ಮ್ಯಾಟ್ರಸ್. ನೀವು ನೋಡ್ತಾ ಹೋಗ್ತಾ ಇದ್ರೆ ಒಂದು 100-200 ಹೆಂಗಿರುತ್ತೆ ಗೊತ್ತಾ ಮಾಡೆಲ್ಸ್, ಡಿಫ್ರೆಂಟ್ ಮಾಡೆಲ್ಸ್ ಇದೆ. ಓಕೆ ವೀಕ್ಷಕರೇ, ನಾವು ಇವಾಗ ಏನು ನೋಡಿದ್ದೀರಾ ನೀವು, ಒಂದ್ಸಲಿ ಬಂತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕಾಟು, ಡೈನಿಂಗ್ ಟೇಬಲು, ಸೋಫಾಸ್ಗಳಾಗಿರಲಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತಲೇ ಹೇಳ್ಬೋದು. ಇದನ್ನು ನಿಮ್ಗೆ ಶಾಪಲ್ಲಿ ಇನ್ನೂ ಜಾಸ್ತಿ ಇಟ್ಕೋಬೋದಿತ್ತು. ಬಟ್ ಏನಂದರೆ ಶಾಪ್ನ ಇಟ್ಟಿರೋದು ಏನಕ್ಕೆ ಅಂದರೆ ಉದ್ದೇಶ ಬಂದು ಕಸ್ಟಮರು ಒಂದ್ಸಲಿ ಬಂದು ಫೀಲ್ ಮಾಡ್ಬೋದು, ನೋಡ್ಕೊಂಡು ತೊಗೊಂಡು ಹೋಗ್ಬೋದು ಅನ್ನೋಕ್ಕೋಸ್ಕರ ಅಷ್ಟೇ. ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲೊಕೇಶನ್ನ ಶೇರ್ ಮಾಡಿರ್ತೀನಿ, ಮತ್ತು ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ. ನೀವು ಡಿಸ್ಪ್ಲೇ ಮೇಲೆ ಏನು ಬರ್ತಾ ಇದೆ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ, ಸರ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಮತ್ತು ಟೈಮಿಂಗ್ಸ್ ಹಾಕಿರ್ತೀನಿ, ಆ ಟೈಮಿಂಗ್ಸಲ್ಲಿ ಒಂದ್ಸಲಿ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಬರಬೇಕು ಅಂದರೆ. ಓಕೆ ವೀಕ್ಷಕರೇ, ಮತ್ತೆ ಇದೇ ಥರ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.